ಕೊಲೊಸೆ 1:27 ಯಾರಾದರೂ? ಅನ್ಯಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಸಾಕು. ಹಲ್ಲೆಲೂಯಾ. ಎಲ್ಲೋ ಕೇಳಿ, ಇದು ಬಹಳ ಒಂದು ಪ್ರಾಮುಖ್ಯವಾದ ವಾಕ್ಯ. ಇಲ್ಲಿ ವಾಕ್ಯ ಹೇಳ್ತದೆ ಕ್ರಿಸ್ತನು ನಮ್ಮಲ್ಲಿದ್ದು, ಅಲ್ಲಿ ಕನ್ನಡದಲ್ಲಿ ಪ್ರಭಾವದ ಐಶ್ವರ್ಯಕ್ಕೆ ಆಧಾರನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲ ನನ್ನ ಕಡೆ ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತದೆ ನಮ್ಮಲ್ಲಿರುವ ಕ್ರಿಸ್ತನು ಮಹಿಮೆಗೆ ನಿರೀಕ್ಷೆಯಾಗಿದ್ದಾನೆ. ಹಲ್ಲೆಲೂಯಾ. ಅಂದರೆ ಏನು? ನನಗೆ ಇವತ್ತು ಬೆಳಿಗ್ಗೆ ಬ್ರದರ್ ವಾಕ್ಯ ಅರಿಕೆ ಮಾಡಿದ್ರೆ ನನಗೆ ತುಂಬ ಇಷ್ಟ ಆಯಿತು. ಯೇಸುವಿನಲ್ಲಿ ನಾವು ಯಾರಾಗಿದ್ದೇವೆ ಅಂತ ಕೆಲವು ವಾಕ್ಯಗಳು ಅರಿಕೆ ಮಾಡಿದಾಗ ಅದು ತುಂಬ ಉತ್ತೇಜನವಾದ ವಾಕ್ಯಗಳು. ನನಗೆ ಗೊತ್ತಿಲ್ಲ ನೀವು ಎಷ್ಟು ಅರ್ಥಗರ್ಭಿತವಾಗಿ ಹೇಳ್ತಿರೋ ಗೊತ್ತಿಲ್ಲ, ಆದರೆ ಆ ವಾಕ್ಯಗಳು ನೀವು ಅರ್ಥಗರ್ಭಿತವಾಗಿ ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ರೆ ಒಂದು ದೊಡ್ಡ ಬದಲಾವಣೆ ನೀವು ಕಾಣುವರಾಗಿದ್ದೀರಿ. ನನ್ನ ಕಡೆ ನೋಡ್ರಿ, ಎರಡು ವಿಷಯ ಇದೆ. ಅವರು ಹೇಳಿದ್ದೇನೆಂದರೆ ಯೇಸುವಿನಲ್ಲಿ ನಾವು ಏನಾಗಿದ್ದೇವೆ. ಹೌದಾ? ಈ ವಾಕ್ಯ ಹೇಳ್ತದಂದರೆ ನನ್ನಲ್ಲಿ ಯೇಸು. ಹಲ್ಲೆಲೂಯಾ. ಅರ್ಥ ಆಗ್ತದೆಯಾ? ಈ ಎರಡು ಬಹಳ ಪ್ರಾಮುಖ್ಯವಾದ ಪ್ರಕಟಣೆ ದೇವ ಮಕ್ಕಳಿಗೆ, ವಿಶ್ವಾಸಿಗಳಿಗೆ, ಕ್ರೈಸ್ತ ಜೀವನಕ್ಕೆ. ಏನಂದರೆ ನಾನು ಕ್ರಿಸ್ತನಲ್ಲಿ ಏನಾಗಿದ್ದೇನೋ ಅರ್ಥ ಮಾಡಿಕೊಳ್ಳುವಂಥದ್ದು. ಇನ್ನೊಂದು ಪ್ರಕಟಣೆ ಯಾವುದಂದರೆ ಕ್ರಿಸ್ತನು ನನ್ನ ಒಳಗಡೆ ಇದ್ದಾನೆ. ನಾನು ಕ್ರಿಸ್ತನಲ್ಲಿ ಇರುವುದಂದರೆ ಏನು, ಆತ ನನ್ನ ಒಳಗಡೆ ಇರುವುದಂದರೆ ಏನು? ಹಲ್ಲೆಲೂಯಾ. ಸ್ವಲ್ಪ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಮಾತಾಡೋಕೆ ಹೋದರೆ ಭಾಳ ಟೈಮ್ ಆಗ್ತದೆ. ಸೊ ಕ್ರಿಸ್ತನೇ ನನ್ನಲ್ಲಿರುವ ಬಗ್ಗೆ ನಾನು ಮಾತಾಡ್ತೇನೆ, ಕೇಳ್ರಿ. ಯಾವ ದಿನ ಆ ಒಂದು ಚಿಕ್ಕ ಮಗು ಬಂದ ಒಂದು ಅರಿಕೆ ಮಾಡಿತ್ತು, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಅಂದರೆ ನಮ್ಮ ಯಾವ ದಿನ ನಾವು ಯೇಸುವನ್ನು ಅಂಗೀಕಾರ ಮಾಡಿದೆವೋ, ಅಂಗೀಕಾರ ಅಂದರೆ ರಿಸೀವ್, ನಾವು ಸ್ವೀಕಾರ ಮಾಡಿದೆವೋ, ಯೇಸು ನಮ್ಮ ಒಳಗಡೆ ಬಂದ. ಹಲ್ಲೆಲೂಯಾ. ಇವತ್ತು ನಿನ್ನ ಒಳಗಡೆ ಯೇಸು ಇದ್ದಾನೆ. ಯಾವ ಯೇಸು ಇದ್ದಾನೆ? ಸಾಧಾರಣ ಯೇಸು ಅಲ್ಲ, ಮಾಮೂಲಿ ಯೇಸು ಅಲ್ಲ. ನಮ್ಮ ಒಳಗಡೆ ಇರುವಂಥ ಯೇಸು ಮಹಿಮೆಯ ನಿರೀಕ್ಷೆಯಾಗಿದ್ದಾನೆ. ನಿರೀಕ್ಷೆ ಅಂದರೆ ಏನು? ಒಂದು ದಿನ ನಮಗೆ ಒಳ್ಳೇದಾಗ್ತದೆ, ಒಂದು ದಿನ ನಮಗೆ ಚೆನ್ನಾಗಿ ಆಗ್ತದೆ, ಇವತ್ತಲ್ಲ ನಾಳೆ ಒಳ್ಳೇದಾಗೇ ಆಗ್ತದೆ. ನಿರೀಕ್ಷೆ ಅಂದರೆ ಅಪೇಕ್ಷೆ ಮಾಡ್ತಾ ಇರುವಂಥದ್ದು. ಈ ವಾಕ್ಯ ಹೇಳ್ತದೆ ನಿಮ್ಮ ಒಳಗಡೆ ಇರುವಂಥ ಯೇಸು ಮಹಿಮೆ ಒಂದು ದಿನ ಪ್ರಕಟವಾಗುವುದಕ್ಕೆ ನಿರೀಕ್ಷೆಯಾಗಿದ್ದಾನೆ. ಮಹಿಮೆಯ ನಿರೀಕ್ಷೆ ಅಂದ್ರೆ ಏನು? ಯೇಸು ನಿಮ್ಮ ಒಳಗಡೆ ಬಂದಿರುವಂಥ ಕಾರಣ ಗೊತ್ತಾ? ನಿಮ್ಮ ಜೀವಿತದ ಮೂಲಕ ಮಹಿಮೆಯಿಂದ ಪ್ರಕಟವಾಗಬೇಕೆಂಬುದಾಗಿ ಯೇಸು ಬಯಸ್ತಾನೆ. ಅದೇ ವಾಕ್ಯದ ಅರ್ಥ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಇಂಥ ದೇವರು ನಾವಿಟ್ಟುಕೊಂಡು ನಾವು ಕೂಡ ಲೌಕಿಕವಾದ ಜನರಂತೆ ಸೋಲುಗಳು ನೋಡಿದರೆ ಅವರಿಗೂ ನಮಗೂ ವ್ಯತ್ಯಾಸ ಇಲ್ಲ. ಹಲ್ಲೆಲೂಯಾ. ಇಂಥ ದೇವರು ಇಟ್ಟುಕೊಂಡು ಈ ಲೋಕದಲ್ಲಿ ವ್ಯತ್ಯಾಸವಾಗಿ ಜೀವಿಸಿದ್ರೆ ಜನರು ಒಪ್ಕೊಳ್ತಾರೆ, ನೀನು ಆರಾಧನೆ ಮಾಡುವಂಥ ಯೇಸು ದೊಡ್ಡವನಂತ. ಹೌದಾ ಇಲ್ಲ? ಇಂಥ ಯೇಸು ನಾವು ಇಟ್ಟುಕೊಂಡಾಗ ವ್ಯತ್ಯಾಸವಾದ ಜೀವನ ಮಾಡುವುದು ಅಗತ್ಯವಾಗಿದೆ. ಯಾವುದೇ ವ್ಯತ್ಯಾಸಗಳಿಲ್ಲ ಅಂದರೆ ನಿನ್ನ ಒಳಗಡೆ ಇರುವಂಥ ಯೇಸು ಯಾರು ಎಂಬುದಾಗಿ ನೀನು ಅರ್ಥ ಮಾಡಿಕೊಂಡಿಲ್ಲ. ಇವತ್ತು ಜನಗಳು, ಅನೇಕ ವಿಶ್ವಾಸಿಗಳು ಅಳ್ತಾರೆ, ಕಷ್ಟಪಡ್ತಾರೆ, ಗೋಳಾಡ್ತಾರೆ. ನಾನು ಹೇಳ್ತೀನಿ, ನೀವು ಎಷ್ಟೇ ಕಷ್ಟಪಡ್ರಿ, ಎಷ್ಟೇ ಕಣ್ಣೀರಿಡ್ರಿ, ಎಷ್ಟೇ ಗೋಳಾಡ್ರಿ, ಪರಿಹಾರ ಆಗಲ್ಲ. ಅದನ್ನು ಬಿಟ್ಟು ಬೈಬಲ್ ತೆಗೆದುಕೊಂಡು ನೀವು ನಿಮ್ಮ ಒಳಗಡೆ ಇರುವಂಥ ಯೇಸು ಎಂಥವನಾಗಿದ್ದಾನೋ ಅದನ್ನು ನಂಬುವುದಕ್ಕೆ ಪ್ರಾರಂಭ ಮಾಡ್ರಿ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಂಬಿಕೆ ಇರುವವರು ಕಣ್ಣೀರಿಡುವುದಿಲ್ಲ, ಕಣ್ಣೀರಿಡುವವರು ನಂಬುವುದಿಲ್ಲ. ಹಲ್ಲೆಲೂಯಾ.
ಎಲ್ಲ ನನಗೆ ಗಟ್ಟಿಯಾಗಿ ಹೇಳ್ರಿ. ನಂಬಿಕೆಯಲ್ಲಿರುವವರು ಕಣ್ಣೀರಿಡುವುದಿಲ್ಲ, ಕಣ್ಣೀರಿರುವವರು ನಂಬುವುದಿಲ್ಲ. ಯಾಕೆ ಹೇಳ್ತಾರೆ? ಏನು ಯಾಕೆ ಹೇಳ್ತಾರೆ? ಯಾಕೆ ಅದ್ಭುತ ಆಗ್ತದೋ ಇಲ್ಲೋ, ನಂಬಿಕೆ ಇಲ್ಲ ಅವ್ರಿಗೆ. ಹಲ್ಲೆಲೂಯಾ. ಆದರೆ ನಂಬಿಕೆ ಉಳ್ಳವ್ರು ಆಗಲ್ಲ. ಟ್ರೈನ್ ಟಿಕೆಟ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಸ್ಟೇಷನ್ಗೆ ಹೋಗ್ತೀವಿ, ಹಣ ಬಂದೇ ಬರ್ತದೆ. ಹೌದಾ ಇಲ್ಲ? ಸಾಕ್ಷಿ ಹೇಳಿದ್ರಲ್ಲ. ಹಾಗೆ ನಂಬಿಕೆಯಲ್ಲಿರುವವರು ಭಯ ಪಡುವುದು ಯೋಚನೆನೇ ಬೇಡ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡಿರಿ, ಅವುಗಳು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವಿಲ್ಲ, ಕಣಜವಿಲ್ಲ, ಆದರೂ ನನ್ನ ದೇವರು ಅವುಗಳನ್ನು ಸಾಕಿ ಸಲ್ಲುವುದಾದರೆ ನೀವು ಹಕ್ಕಿಗಳಿಗಿಂತ ಎಷ್ಟೋ ಹೆಚ್ಚಿನವರು. ಹಲ್ಲೆಲೂಯಾ. ನಂಬಿಕೆ ಇರುವಂಥ ವ್ಯಕ್ತಿ ದುಡ್ಡಿರಲಿ ಇಲ್ಲದೆ ಇರಲಿ ಭಯ ಪಡುವುದಿಲ್ಲ. ಜೀವಿತದಲ್ಲಿ ಬರುವಂಥ ಯಾವ ಸವಾಲುಗಳಿಗೆ ಭಯ ಪಡುವುದಿಲ್ಲ. ಇವತ್ತು ದೇವರು ನಿನ್ನನ್ನು ಕರೆದಿರುವಂಥ ಮುಖ್ಯ ಉದ್ದೇಶ ಸೋಲುಗಳಲ್ಲಿ, ಕಷ್ಟಗಳಲ್ಲಿ ಮುಳುಗಿ ಕಣ್ಣೀರಿಡಿದು ಸಾಯುವುದಕ್ಕಾಗಲ್ಲ, ಅದರ ಮಧ್ಯದಲ್ಲಿ ಎದ್ದು ಜಯದಲ್ಲಿ ನಡೆಯುವುದಕ್ಕಾಗಿ ಯೇಸು ನಮ್ಮ ಒಳಗಡೆ ಇದ್ದಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಇವತ್ತಿನಿಂದ ನಮ್ಮ ನಂಬಿಕೆಯ ಜೀವನ ವ್ಯತ್ಯಾಸವಾಗಲಿ. ಏನು ಭಯ ಪಡಬೇಡ್ರಿ, ಕಣ್ಣೀರಿಡಬೇಡ್ರಿ. ದೇವರೇ, ನನ್ನ ಒಳಗಡೆ ಇರುವಂಥ ನೀನು ನನಗೆ ಗೊತ್ತು ಏನಾಗಿದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅಂದ್ಕೊಂಡ್ವಿ, ಯಾಕೆ ಕೆಲವು ಹೇಳ್ತಾರೆ, ನನಗೆ ಕೆಲವು ಬಂದು ಹೇಳಿದ್ರು, ನಾನು ಯೇಸು ಬಗ್ಗೆ ಹೇಳ್ತಾ ಇರುವಾಗ ಅವ್ರು ಬಂದು ಹೇಳಿದ್ರು, ಯಪ್ಪ ಯೇಸುಗೆ ಎಷ್ಟು ಹೊಡೆದ್ರಪ್ಪ ಅವರು, ಎಷ್ಟು ಕೆಟ್ಟ ಜನ ಯೇಸುಗೆ ಹೊಡೆದವರು, ಅಷ್ಟು ಭಾಳ ದುಃಖ ಆಯ್ತು ರೀ ಯೇಸು ನೋಡಿದ ಮೇಲೆ. ನಾನಂದೆ, ಸರಿ ದುಃಖಪಟ್ಟದ್ದು ಒಳ್ಳೇದು, ಯೇಸು ಯಾಕೆ ಹೊಡ್ಸ್ಕೊಂಡು ಗೊತ್ತಾ? ಹೊಡೆದವ್ರು ಕೆಟ್ಟವ್ರಲ್ಲ, ನಾವು ಕೆಟ್ಟವರು. ಹೌದಾ ಇಲ್ಲ? ನಮ್ಮ ಪಾಪಕ್ಕಾಗಿ ಹೊಡೆಸ್ಕೊಂಡ ಆತ. ಹೇಳ್ತಾ ಇದ್ದ ಎಷ್ಟು ಕೆಟ್ಟವರು. ಹೊಡೆದವ್ರು ಕೆಟ್ಟವ್ರು ಬಿಡ್ರಿ, ಹೊಡೆದವ್ರು ಕೆಟ್ಟವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಯೇಸು ಹೊಡೆಸ್ಕೊಂಡ ಮುಖ್ಯ ಕಾರಣ ಅವ್ರು ಕೆಟ್ಟವ್ರಂತಲ್ಲ, ಹೊಡೆದವರು. ಯೇಸು ರಕ್ತ ಸುರಿಸಿದ ಮುಖ್ಯ ಕಾರಣ ನಾವು ಕೆಟ್ಟವರಾಗಿದ್ವಿ. ಪಾಯಿಂಟ್ ಅರ್ಥ ಆಯ್ತಾ ನಂದು? ಸ್ವತಃ ಬಂದು ಹೇಳ್ತಾ ಇದ್ದ, ಎಂಥ ಕಷ್ಟ ಯೇಸು ಅನುಭವಿಸಿದ. ನಾನು ಹೇಳಿದೆ ಒಂದು ಮಾತು ಕೇಳ್ರಿ, ನಮ್ಮ ಯೇಸು ಸಾಧಾರಣ ಯೇಸು ಅಲ್ಲ. ನಮ್ಮ ಯೇಸು ತನ್ನ ಮಾತಿನಿಂದ ಈ ಲೋಕವನ್ನು ಸೃಷ್ಟಿ ಮಾಡಿದ ದೇವರು. ಯೇಸು ಲಾಜರ್ನೇ ಎದ್ದು ಹೊರಗಡೆ ಬಾ ಅಂದರೆ ಲಾಜರ್ನೇ ಎದ್ದು ಹೊರಗಡೆ ಬಂದ. ಯೇಸು ಸಮುದ್ರದ ಮೇಲೆ ನಡೆದಂಥ ಯೇಸು. ಯೇಸು ಸುಮ್ಮನಿರು ಅಂದರೆ ಬಿರುಗಾಳಿ ಸುಮ್ಮನಾಯಿತು. ಯೇಸು ಮಾಡದೇ ಇರುವಂಥ ಅದ್ಭುತಗಳೇ ಇಲ್ಲ. ಅಂಥ ಯೇಸುಗೆ ಮುಟ್ಟೋ ಶಕ್ತಿ ಯಾರಿಗೂ ಇಲ್ಲ. ಯೇಸುಗೆ ಯಾರು ಕೊಲ್ಲಿಲ್ಲ. ಯೇಸು ತಾನಾಗಿ ತಾನು ಒಪ್ಪಿಸ್ಕೊಟ್ಟ. ಹಲ್ಲೆಲೂಯಾ. ಯೇಸುಗೆ ಮುಟ್ಟೋ ಶಕ್ತಿನೂ ಯಾರಿಗಿಲ್ಲ. ಯೇಸು ತಾನೇ ಒಪ್ಪಿಸ್ಕೊಟ್ಟ. ಅಂದರೆ ನಾನು ಆ ವ್ಯಕ್ತಿಗೆ ಹೇಳ್ತಾ ಇದ್ದೆ, ಆ ವ್ಯಕ್ತಿಗೆ ಸುವಾರ್ತೆ ಹೇಳುವಾಗ ಅದನ್ನು ಅನ್ಕೊಳ್ತಾ ಇದ್ದ, ನನ್ನ ಯೇಸು ಬಲಹೀನ. ನಾನು ಆತನಿಗೆ ಹೇಳ್ತಾ ಇದ್ದೆ, ಯೇಸು ಬಲಹೀನ ಅಲ್ಲ, ಆತನು ಬಲಶಾಲಿಯಾಗಿದ್ದ. ಆತನು ಬಲಹೀನ ಆಗಿದ್ದು ಒಂದೇ ಒಂದು ಕಾರಣ, ನನಗಾಗಿ ನಿನಗಾಗಿ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಾ ಒಂದು ಮಾತು, ನಾವು ಯಾವಾಗಲೂ ಹಿಂಗೆ ಒಂದು ಸಾರಿ ನನ್ನ ತಮ್ಮ ತಪ್ಪು ಮಾಡಿದ್ದ. ನನ್ನ ತಮ್ಮ ತಪ್ಪು ಮಾಡಿದಾಗ ಅವ್ರ ತಪ್ಪು ಅವ್ನ ತಪ್ಪು ಪ್ರಕಟ ಮಾಡೋಕ್ಕೆ ಬಂದಿದ್ರು, ಹೇಳಕ್ಕೆ ಬಂದಿದ್ರು. ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೆ. ಯಾವ ಕ್ಷಣ ಇವತ್ತು ತಪ್ಪು ಹೊರಗೆ ಬಂತು, ನಾನು ಸುಮ್ಮನೆ ಆಗಿಬಿಟ್ಟೆ. ನಾನು ಮಾತಾಡೋಕ್ಕಾಗಲಿಲ್ಲ. ನಾನು ಅವರಿಗೆ ಕೈ ಜೋಡಿಸಿ ಹೇಳಿದೆ, ಕೈ ಈ ಥರ ಜೋಡಿಸಿ ಹೇಳಿದೆ, ಕ್ಷಮಿಸ್ರಿ, ತಪ್ಪಾಯಿತು. ನನ್ನ ತಮ್ಮ ನೋಡ್ತಾ ಇದ್ದಾನೆ. ನಮ್ಮಣ್ಣ ಎಂದಿಗೂ ಯಾರ ಮುಂದೆ ಹಿಂಗೆ ಈ ಥರ ಹೇಳಿಲ್ಲ, ಕ್ಷಮಿಸ್ರಿ, ತಪ್ಪಾಯಿತು. ಯಾಕಂದರೆ ನನ್ನ ತಮ್ಮ ಮಾಡಿದ ತಪ್ಪು ಅದಕ್ಕಿಂತ ಮುಂಚೆ ಚೆನ್ನಾಗಿ ಮಾತಾಡ್ತಾ ಇದೆ, ನಾನು ಬಲಹೀನನಾಗುವಂತೆ ಮಾಡಿತ್ತು. ತಪ್ಪು ಮಾಡಿದೆ ನಾನಲ್ಲ. ಒಪ್ತಾ ಇದ್ದೀರಾ? ಸೊ ಹಾಗೆ ಯೇಸು ಶಿಲುಬೆಯ ಮೇಲೆ ಬಲಹೀನನಾಗಿದ್ದು ಆತನು ಬಲಹೀನತೆಯಿಂದ ಅಲ್ಲ, ಆತನು ಬಲಹೀನನಾಗಿದ್ದು ನಿನ್ನ ನನ್ನ ತಪ್ಪಿನ ಕಾರಣ. ಹಲ್ಲೆಲೂಯಾ. ಮುಂದೆ ಹೋಗೋಣವಾ? ಓಕೆ. ಈ ಯೇಸು, ನಿನ್ನ ಒಳಗಡೆ ಇರುವಂಥ ಯೇಸು ಆರ್ಡಿನರಿ ಯೇಸು ಅಲ್ಲ, ಬಲಹೀನನಾದ ಯೇಸು ಅಲ್ಲ. ಆತನು ಬಲಶಾಲಿಯಾಗಿದ್ದಾನೆ. ಆತನು ಬಲಶಾಲಿಯಾಗಿದ್ದಾನೆ. ಆ ನಮ್ಮ ದೇವರು ಚಿಕ್ಕ ದೇವರಲ್ಲ.
ನಮ್ಮ ಯೇಸು ಚಿಕ್ಕ ದೇವರಲ್ಲ, ಈ ಲೋಕವನ್ನು ಸೃಷ್ಟಿ ಮಾಡಿದ ದೇವರು. ಆತನಿಂದ ಆಗದೇ ಇರುವಂಥ ಕಾರ್ಯಗಳಿಲ್ಲ. ಅಂಥ ದೇವರು ನಿನ್ನ ಒಳಗಡೆ ಬಂದಿದ್ದಾನೆ. ಇಂಥ ದೇವರು ಒಳಗಡೆ ಬಂದ ಮೇಲೆ ನಾವು ಹೆಂಗಿರ್ಬೇಕ್ರಿ? ಹೆಂಗಿರ್ಬೇಕು? ಈಗ ನಿಮಗೆ ಇನ್ನೂ ಅರ್ಥ ಆಗಲ್ಲ. ಈಗ ನಿಮ್ಮ ಅಪ್ಪ ಯಾರನ್ನ MLA ಆದರೆ ಹೆಂಗಿರ್ತೀರಿ? ಸಂತೋಷವಲ್ಲ, ಬಿದಾರೆ ನಮ್ದು ಅಂತ ಹೇಳ್ತೀರಿ ನೀವು. ಹೌದಾ ಇಲ್ಲ? ಹೌದಾ ಇಲ್ಲ? ನೀವು ನೋಡ್ರಿ MLA ಮಕ್ಕಳು ಹೆಂಗೆ ನಡೀತಾರ? ಹಿಂಗೆ ನಡೀತಾರ? ಯಾವಾಗಲೂ ಅಳ್ಕೊಂತಿರ್ತಾರ? ಆ MLA ಅಷ್ಟು ಮಾಡ್ತಾರೆ, MLA ಮಕ್ಕಳೇ ಜಾಸ್ತಿ ಮಾಡ್ತಾರೆ. ಹೌದಾ ಇಲ್ಲ? ಸೊ ಹಂಗೆ ನೀವು ಸಾಧಾರಣ ಜನರಲ್ಲ. ಏನೋ ಒಂದು ಸಂಕಟ ಸೈತಾನ ಗೊತ್ತು. ಒಂದು ಸಂಕಟ ಬಂತು, ಇವ್ರಿಗೆ ಗೊತ್ತಾಗ್ತದೆ ಇವ್ರು ಯಾರಿದ್ದಾರೆ ಅಂತ. ನೀವು ನೋಡ್ರಿ, ಒಂದು ಸಂಕಟ ಬಂದ ಚರ್ಚೆ ಓಡೇಳಿ ಬಂದು ಏಸಪ್ಪ ಅಳ್ತಾರೆ. ಹಲ್ಲೆಲೂಯ. ನಾನು ಅಳಬೇಡ ಅಂತ ಹೇಳ್ತಾ ಇಲ್ಲ. ನಾನು ನಿಮಗೇನು ಹೇಳ್ತಿದ್ದೇನೆ ಅಂದರೆ, ನಿಮ್ಮ ಒಳಗಡೆ ಇರುವಂಥ ಯೇಸು ಸಾಧಾರಣ ಯೇಸು ಅಲ್ಲ. ಆತನ ಪ್ರೀತಿಗಾಗಳಿರಿ, ಪರವಾಗಿಲ್ಲ. ನಾನು ಅಳ್ತೇನೆ ಪ್ರಾರ್ಥನೆಯಲ್ಲಿ. ಆದರೆ ನಿಮ್ಮ ಕಷ್ಟಗಳಿಗಾಗಿ ಎಂದಿಗೂ ಅಳಬೇಡ್ರಿ. ಕಷ್ಟಗಳ ಮೇಲೆ ಜಯಶಾಲಿಗಳಾಗಿ ಜೀವನ ಮಾಡುವುದಕ್ಕೆ ಯೇಸು ನಿಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯ. ಈಗ ಉದಾಹರಣೆ ನೋಡ್ರಿ, ಯಾರು ನಮ್ಮ ಮುಂದೆ ಓಡಾಡಕ್ಕೆ ಬರ್ತಾರೆ. ಈ ಬ್ರದರ್ ಇದ್ದಾರೆ, ನಾವು ಇವರಿಬ್ಬರು ಒಂದು ಕುಸ್ತಿ ಆಟ ಆಡ್ತೀವಿ ಅಂತ ತಿಳ್ಕೊಳ್ರಿ. ಇನ್ನು ಆಟನೇ ಸ್ಟಾರ್ಟ್ ಆಗಿಲ್ಲ, ಇವರು ಮೈದಾನಕ್ಕೆ ಇಳಿದ ಮೇಲೆ ಕಣ್ಣೀರಿಟ್ರೆ ಏನಾಗ್ತದೆ? ಒಪ್ಕೊಂಡಂಗಲ್ಲ, ಆ ಮನುಷ್ಯ ಒಂದೇ ಟೋನ ಬಿದ್ದೇ ಬಿಡ್ತಾನ. ಜೋ ಡರ್ಗಯ್ಯ ಓ ಮರ್ಗಯ್ಯ. ಹೌದಾ ಇಲ್ಲ? ಹಂಗೆ ಕಷ್ಟ ಬರ್ತಾನೆ ಕಣ್ಣೀರು ಹಾಕಿದ್ರೆ ಸೈತಾನ ಗೊತ್ತು, ಇವ್ರು ಎಷ್ಟು ಹೇಳಿ ಒಂದು ಕಷ್ಟ ಬಂದರೆ ಇವ್ರು ಕಣ್ಣೀರು ನೋಡಂಗಂತ. ಪಾಸ್ಟರ್ ಅಮ್ಮ ಗೊತ್ತು, ಕಷ್ಟಗಳ ಮಧ್ಯದಲ್ಲಿ ಹಿಂಗೆ ಆರಾಮ್ಸೆ ದಾಟ್ಕೊಂಡು ಬರ್ತಾ ಇದ್ದಾರೆ ಅವರು. ಹಲ್ಲೆಲೂಯ. ಇವತ್ತು ನಾನೇನು ಹೇಳ್ತಿದ್ದೀನಿ ಅಂದರೆ, ಈ ಲೋಕದಲ್ಲಿ ಸಂಕಟಗಳು ಬರ್ತವೆ. ಸಂಕಟನೇ ಬೇಡ. ಎಷ್ಟು ಕಷ್ಟ ಬೆದರ್, ಎಷ್ಟು ಹೋರಾಟ ಬೆದರ್. ಒಂದೇ ಸ್ಥಳ ಹೋರಾಟ ಇಲ್ಲಾಂದ್ರೆ ಪರಲೋಕ ಹೋಗ್ಬಿಡ್ರಲ್ಲಿ. ಹಲ್ಲೆಲೂಯ. ಯೇಸುನೇ ಹೇಳಿದ್ದಾನೆ, ಯೋಹನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ, ಈ ಲೋಕದಲ್ಲಿ ಸಂಕಟಗಳುಂಟು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹಲ್ಲೆಲೂಯ. ಸೊ ಸಂಕಟ, ಎಲ್ಲರೂ ಸಂಕಟ ಬೇರೆ ಬೇರೆ ರೀತಿ ನೋಡ್ತಾರೆ. ನಾನು ನೀನು ಹೆಂಗೆ ನೋಡಬೇಕು? ಸಂಕಟ ಬಂದಾಗೆಲ್ಲ ಏನು ಮಾಡ್ತಾರೆ? ಕಣ್ಣೀರಿಡ್ತಾರೆ. ದುಡ್ಡು ಬೇಕಾದಾಗ ಎಲ್ಲರೂ ಮಾಡ್ತಾರೆ, ಎಲ್ಲಿದೆಯಪ್ಪ ದುಡ್ಡು ಕೊಡು ಅಂತಾರೆ. ಆದರೆ ನಾನು ನಿನಗೆ ಏನು ಮಾಡ್ಬೇಕಂತ ಹೇಳ್ತೀನಿ ಕೇಳ್ರೆ. ನಾನು ನೀನು ಸಂಕಟ ಬಂದಾಗ ಕಣ್ಣೀರಿಡೋದು ಬೇಡ. ಹಲ್ಲೆಲೂಯ. ಹಲ್ಲೆಲೂಯ. ನಾನು ನೀನು ಸಂಕಟ ಬಂದಾಗ, ಕಷ್ಟಗಳು ಬಂದಾಗ, ಸಮಸ್ಯೆಗಳು ಎದುರಾದಾಗ, ರೋಗಗಳು ಬಂದಾಗ ಏನು ಮಾಡಬೇಕಂದ್ರೆ, ನಿಮ್ಮ ಒಳಗಡೆ ಇರುವಂಥ ಯೇಸುವನ್ನು ಹೊರಗೆ ತರುವಂಥ ಸಮಯ. ಹಲ್ಲೆಲೂಯ. ಎಲ್ಲ ನನ್ನಿಂದ ಗಟ್ಟಿಯಾಗಿ ಹೇಳ್ರಿ. ನನಗೆ ಸವಾಲುಗಳು ಬಂದಾಗ ಅದು ಸಮಯವಾಗಿದೆ. ನನ್ನ ಒಳಗಡೆ ಇರುವಂತ ಯೇಸು ಪ್ರಕಟವಾಗುವ ಸಮಯ. ಇನ್ನೊಂದು ಮಾತ್ರ ಹೇಳ್ಬೇಕಂದ್ರೆ, ಸೈತಾನ ಏನ್ ಮಾಡ್ತಾನೆ? ಒಂದು ಸಮಸ್ಯೆ ಕೊಟ್ಟು ನೋಡ್ತಾನೆ ಹೆಂಗಿರ್ತಾರಂತೆ. ಯೇಸು ಏನ್ ಮಾಡ್ತಾನೆ? ಮಗ ನೀನು ಹಿಂದಾಗ ನೋಡಿದೀರಾ? ಆತ ನೋಡಿದೀರಾ? ಸಮಸ್ಯೆ ಬಂದಾಗ ಅಪ್ಪ ಏನ್ ಮಾಡ್ತಾನೆ? ಮಕ್ಕಳಿಗೆ ಹಿಂದೆ ಮಾಡ್ತಾನೆ. ಹಂಗೆ ಯೇಸು ಹೇಳ್ತಾನೆ, ಮಗ ಸ್ವಲ್ಪ ನನಗೆ ಹೊರಗಡೆ ಬಿಟ್ಟು ನೋಡು, ಏನ್ ಮಾಡ್ತೇನೆ. ಹಲ್ಲೆಲೂಯ. ಹಲ್ಲೆಲೂಯ. ಅರ್ಥ ಆಗ್ತದೆ ನಿಮಗೆ? ನಿಮ್ಮ ಪ್ರತಿಯೊಂದು ಅವಶ್ಯಕತೆಗಳು ನೀವೇನು ನೋಡ್ತಾ ಇದ್ದೀರಿ? ಕಣ್ಣೀರಿಡ್ತಾ ಇದ್ದೀರಾ? ಕಣ್ಣೀರಿಟ್ರೆ ಜೋ ಡರ್ಗಯ್ಯ ಮರ್ಗಯ್ಯ. ಕಣ್ಣಿಡ್ಕೊಂತಾನೆ ಹೋಗ್ರೆ, ಕಣ್ಣೀರಿನಿಂದ ನಾ ಬಂದೆನು, ಅದೇ ಹಾಡ. ಅದ್ರ ಬದಲಾಗಿ ಆ ಕಷ್ಟಗಳ ಮಧ್ಯದಲ್ಲಿ, ಸ್ವಾಮಿ ಕಷ್ಟ ಬಂದಿದೆ, ಆದರೆ ನಾನು ನಿರೀಕ್ಷೆ ಇಲ್ಲದವನಾಗಿರುವುದಿಲ್ಲ, ನನ್ನ ಒಳಗಡೆ ಇರುವಂಥ ನೀನು ಪ್ರಕಟವಾಗುವ ಸಮಯ. ಹಲ್ಲೆಲೂಯ. ನಾನು ಉದಾಹರಣೆ ಎಷ್ಟೋ ನನ್ನ ಜೀವಿತದಲ್ಲಿ ಹೇಳ್ಬೋದು, ಕೇಳ್ರಿ. ವಾಕ್ಯಕ್ಕೆ ಹೋಗೋಣ. ಯೇಸು ಹೇಗೆ ಪ್ರಕಟ ಆಗ್ತಾನೆ?
ನಾನು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಎಂಬ ಒಂದು ಬೋಧನೆ ನಂಬಿಕೆ ಇಡ್ತೇನೆ, ನಾನು ಕೃಪೆಯ ಬೋಧನೆಯನ್ನು ನಂಬಿಕೆ ಇಡ್ತೇನೆ. ಆದರೆ ಯೇಸು ಹೆಂಗೆ ಪ್ರಕಟ ಆಗ್ತಾನೆ ಧ್ಯಾನ ಬಿಟ್ಟು ಕೇಳ್ರಿ. ಈ ವಾಕ್ಯ ನಿಮಗಾಗಿದೆ. ಇವತ್ತು ನಾನು ಹೇಳ್ತೇನೆ ಬದಲಾವಣೆಯ ಒಂದು ದಿನ. ಓಕೆ, ಕೇಳೋಣವಾ? ಕೇಳೋಣ. ಯೇಸು ಹೊರಗಡೆ ತರಕ್ಕೆ ರೆಡಿನಾ? ಯೇಸುನ ರೆಡಿ? ಯೇಸು ಹೊರಗಡೆ ಬರಬೇಕಾ? ಹೆಂಗ್ ಬರಬೇಕು? ಮಹಿಮೆಯಿಂದ ಬರಬೇಕಾ? ರೆಡಿನಾ? ನಿನ್ನ ಜೀವನ ವ್ಯತ್ಯಾಸವಾಗಬೇಕಾದ್ರೆ ನಿನ್ನ ಒಳಗಡೆ ಇರುವಂಥ ಯೇಸು ಪ್ರಕಟ ಆಗಬೇಕು. ಓಕೆ, ಎಲ್ಲ ತೆಗಿಸ್ರಿ ಬೈಬಲ್. ಮಾತನ್ನು ಬರೆದ ಸುವಾರ್ತೆ 17ನೇ ಅಧ್ಯಾಯ 2ನೇ ವಚನ. ಇದು ಮತ್ತಾಯ 17ರಲ್ಲಿ ಕೂಡ ಇದೆ, ಮಾರ್ಕ 9ರಲ್ಲಿ, ಲೂಕ 9ರಲ್ಲಿ ಕೂಡ ಇದೆ. ಮತ್ತಾಯ 17ನೇ ಅಧ್ಯಾಯ ಓದೋಣ. 17 2ನೇ ವಚನ. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಸಾಕು, ಇಲ್ಲಿ ಧ್ಯಾನ ಬಿಟ್ಟು ಕೇಳ್ರೆ. ಇಲ್ಲಿ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು 3 ಶಿಷ್ಯರಿಗೆ ಕರೆದುಕೊಂಡು, ನನ್ನ ಕಡೆ ನೋಡ್ರಿ, ಈಗ ಬೈಬಲ್ ನೋಡಿ, ನನ್ನ ಕಡೆ ನೋಡ್ರಿ. 3 ಶಿಷ್ಯರಿಗೆ ಕರೆದುಕೊಂಡು ಆತನು ಮಾರ್ಪಾಡು ಬೆಟ್ಟದ ಮೇಲೆ ಹೋಗ್ತಾನೆ, ರೂಪಾಂತರದ ಬೆಟ್ಟದ ಮೇಲೆ ಹೋಗ್ತಾನೆ. ಬೆಟ್ಟದ ಮೇಲೆ ಹೋಗಿ 4 ಜನ ಪ್ರಾರ್ಥನೆ ಮಾಡ್ತಾರೆ. ಯೇಸು 3 ಶಿಷ್ಯರು ಪ್ರಾರ್ಥನೆ ಮಾಡ್ತಾರೆ. ಆದರೆ ಪ್ರಾರ್ಥನೆ ಮಾಡುವಾಗ ಯೇಸುವಿನ ಮುಖ ಬದಲಾಗ್ತದೆ, ಯೇಸುವಿನ ಬಟ್ಟೆ ಬದಲಾಗ್ತದೆ. ಪ್ರಾರ್ಥನೆ ಮಾಡಿದ್ದು 4 ಜನ, ಆದರೆ ಬದಲಾವಣೆ ಆದದ್ದು ಒಬ್ಬನಲ್ಲಿ. ಕೇಳ್ತಾ ಇದ್ದೀರಾ? ಹಲ್ಲೆಲೂಯ. ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ? 4 ಜನ, ಆದರೆ ಬದಲಾವಣೆ ಆಗಿದ್ದು ಯೇಸುವಲ್ಲಿ ಮಾತ್ರ. ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಎಲ್ಲರೂ ಬದಲಾವಣೆಯನ್ನು ತರುವುದಿಲ್ಲ. ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಎಲ್ಲರ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲ್ಲ. ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಎಲ್ಲರ ಜೀವನದ ಮೂಲಕ ದೇವರ ಮಹಿಮೆ ಪ್ರಕಟ ಆಗಲ್ಲ. ಯಾಕಂದ್ರೆ ಪ್ರಾರ್ಥನೆಯನ್ನು ಕೇಳದವನು ದೇವರಲ್ಲ, ಸಮಸ್ಯೆ ಇರುವುದು ದೇವರಲ್ಲ. ಸಮಸ್ಯೆ ಇರುವಂಥದ್ದು ನಾನು ಮಾಡುವಂಥ ಪ್ರಾರ್ಥನೆ ಸರಿಯಾಗಿದೆಯಾ? ಹಲ್ಲೆಲೂಯ, ಹಲ್ಲೆಲೂಯ, ಬೋಲೋ ಯೇಸು ಮಸೀಹ್ಗೆ. ಪ್ರಾರ್ಥನೆ ಹೇಗೆ ಮಾಡ್ತಾ ಇದ್ದೇವೆ? ಎಷ್ಟೋ ಜನ ಬಂದು ಪ್ರಾರ್ಥನೆ ಮಾಡ್ತಾರೆ, ಆದರೆ ಈ ಎಲ್ಲರ ಮಧ್ಯದಲ್ಲಿ ನೀನು ವ್ಯತ್ಯಾಸವಾಗಿರಬೇಕು. ಹಲ್ಲೆಲೂಯ. ಎಂಥ ವ್ಯತ್ಯಾಸ! ಯೇಸು ಸ್ವಾಮಿ ಶಿಷ್ಯರ ಕರ್ಕೊಂಡು ಹೋಗ್ತಾನೆ, ಶಿಷ್ಯರು ಹಾಗೆ ಇರ್ತಾರೆ, ಅವ್ರ ಮಧ್ಯದಲ್ಲಿನೇ ಯೇಸು ಬದಲಾಗ್ತಾನೆ. ಹಲ್ಲೆಲೂಯ. ಎಷ್ಟು ಪ್ರಾರ್ಥನೆ ಮಾಡ್ತೀವಿ ಕೂಡ ಪ್ರಾಮುಖ್ಯ ಇದೆ, ಆದರೆ ಪ್ರಾರ್ಥನೆ ಹೇಗೆ ಮಾಡ್ತೀವಿ ಅದು ಬಹಳ ಪ್ರಾಮುಖ್ಯ. ಪ್ರತಿಯೊಬ್ಬರಿಗೆ ಪ್ರಾರ್ಥನಾ ಜೀವಿತ ಇರಲೇಬೇಕು. ಕೇಳ್ತಾ ಇದ್ದೀರಾ? ಪ್ರತಿಯೊಬ್ಬರಿಗೆ ದಿನಕ್ಕೆ 1 ತಾಸಾದರೂ ನಿಮಗೆ ಪ್ರಾರ್ಥನಾ ಜೀವಿತ ಇರಬೇಕು. ಯಾಕಂದರೆ ದೇವರು ಪ್ರಕಟವಾಗುವುದಕ್ಕೆ ಅದು ಸುಲಭವಾಗ್ತದೆ. ಈ ಲೋಕದಲ್ಲಿ ಸಮಸ್ಯೆಗಳಿದೆ, ಲೋಕದಲ್ಲಿ ಸಂಕಟ ಇದೆ. ಆ ಸಂಕಟ ಏನು ಮಾಡ್ತದೆ? ನಿಮ್ಮನ್ನು ತುಳಿಬೇಕೆಂಬುದಾಗಿ ಬಯಸ್ತದೆ. ಆ ಸಂಕಟ ನಿಮಗೆ ಮುಳುಗಿಸ್ಬೇಕೆಂಬುದಾಗಿ ಬಯಸ್ತದೆ. ಆ ಸಮಸ್ಯೆಗಳು ನಿಮ್ಮನ್ನು ನಾಶ ಮಾಡುವುದಕ್ಕೆ ಬಯಸ್ತದೆ. ಆದರೆ ನೀವು ಎಷ್ಟು ಪ್ರಾರ್ಥನೆ ನಿರತರಾಗಿರ್ತೀರಿ, ನಿಮ್ಮ ಒಳಗಡೆಯಿಂದ ಯೇಸು ಪ್ರಕಟವಾಗುವುದಕ್ಕೆ ಅವಕಾಶಗಳು ಜಾಸ್ತಿ ಆಗ್ತದೆ. ಹಲ್ಲೆಲೂಯ. ಓಕೆ, ಬೈಬಲ್ ತಿರುಗಿಸೋದು ಬೇಕಾಗಿಲ್ಲ, ನನ್ನ ಕಡೆ ನೋಡ್ರಿ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ಬೈಬಲ್ ಹೇಳ್ತದೆ, ಯೇಸು ಬೆಳಗ್ಗೆ ಆತನು ಅರಣ್ಯಕ್ಕೆ ಹೋಗಿ ಏಕಾಂತವಾಗಿ ಪ್ರಾರ್ಥಿಸುತ್ತಿದ್ದನು. ಇಂಗ್ಲಿಷ್ ಹೇಳ್ತದೆ ಬಿಫೋರ್ ದ ಡೇ ಬ್ರೇಕ್, ಅಂದರೆ ಇನ್ನು ದಿನ ಪ್ರಾರಂಭ ಆಗಿಲ್ಲ. ಅಂದರೆ ಬೆಳಗ್ಗೆ 3 ಗಂಟೆಯಿಂದ ಆ ಡೇ ಬ್ರೇಕನ್ನು ತತ್ವಜ್ಞಾನಿಗಳು ಹೇಳೋ ಪ್ರಕಾರ, ನನ್ನ ಕಡೆ ನೋಡ್ರಿ, ತತ್ವಜ್ಞಾನಿಗಳು ಹೇಳೋ ಪ್ರಕಾರ ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆಯವರೆಗೆ ಯೇಸು ಪ್ರಾರ್ಥನೆ ಮಾಡ್ತಾ ಇದ್ದ. ಈಗ ನನ್ನ ಪ್ರಶ್ನೆ, ಯೇಸು ಯಾರು? ದೇವರ ಮಗ. ಯೇಸು ಯಾರು? ದೇವರ ಪ್ರತಿರೂಪ. ಬೈಬಲ್ ಹೇಳ್ತದೆ ದೇವರ ಪ್ರತಿರೂಪ. ಯೇಸುನಲ್ಲಿ ಎಲ್ಲ ಶಕ್ತಿ ಇದೆ, ಎಲ್ಲ ಮಹಿಮೆ ಇದೆ. ಯೇಸು ಪ್ರಾರ್ಥನೆ ಮಾಡ್ತಿದ್ರು ಪರವಾಗಿಲ್ಲ, ಬಟ್ ಆದರೂ ಯೇಸು ಪ್ರಾರ್ಥನೆ ಮಾಡ್ದ. ಯಾಕೆ? ಯಾಕಂದ್ರೆ ಯೇಸು ಈ ಲೋಕದಲ್ಲಿರುವಾಗ
ಯೇಸು ಬೈಬಲ್ ಹೇಳ್ತದೆ, ಯೇಸು ಎರಡನೇ ಆದಾಮ. ಯಾವ ಮೊದಲನೇ ಆದಾಮನಿಗೆ ಸೈತಾನ ಬಿಳಿಸಿದನು, ಸೈತಾನ ಅದೇ ಇಷ್ಟ ಈ ಯೇಸು ಕೂಡ ಶಿಲುಬೆಗೆ ಹೋಗದಂತೆ ನೋಡಬೇಕು. ಹಲ್ಲೆಲೂಯಾ. ಅದಕ್ಕೆ ಯೇಸು ಯಾವಾಗಲೂ ದೇವರ ಮೇಲೆ ಆತುಕೊಂಡಿದ್ದ. ಹಲ್ಲೆಲೂಯಾ. ಇವತ್ತು ನಾನು ನೀನು ಕೂಡ ಜೀವಿತದಲ್ಲಿ ಬರುವಂಥ ಎಲ್ಲ ವಿಷಯಗಳಿಗಾಗಿ ನೀವು ಚಿಂತೆ ಮಾಡೋದು ಬೇಡ. ಹಲ್ಲೆಲೂಯಾ. ನನ್ನ ಕಡೆ ನೋಡ್ರಿ, ಕಣ್ಣೀರಿಡೋದು ಬೇಡ. ಸಮಸ್ಯೆಗಳು ಬಂದಿದೆಯಾ, ಪರವಾಗಿಲ್ಲ. ಆದರೆ ಸಮಸ್ಯೆಗಳ ಪರಿಹಾರದ ಬಗ್ಗೆ ನೀನು ಕಲಿ. ಹಿಂದೆ ಏನಾಗಿದೆಯೋ ಪರವಾಗಿಲ್ಲ, ಮುಂದೆ ಅಂಥ ಸನ್ನಿವೇಶಗಳು ನಿನ್ನ ಜೀವಿತದಲ್ಲಿ ಆಗದ ಹಾಗೆ ನೀನು ನೋಡಿಕೋ. ಇದು ಸಾಧ್ಯ, ಇದು ಸಾಧ್ಯ. ಯಾಕಂದರೆ ಯೇಸು ಒಳಗಡೆ ಬಂದಿರುವುದು ಸೋಲಿನ ಜೀವಿತಕ್ಕಾಗಲ್ಲ. ಯೇಸು ಒಳಗಡೆ ಬಂದಿರುವುದು ಜಯದಿಂದ ಜಯಕ್ಕೆ ನಡೆಸುವುದಕ್ಕಾಗಿ. ಯೇಸು ನಮ್ಮ ಒಳಗಡೆ ಬಂದಿರುವುದು ಮಹಿಮೆಯಿಂದ ಮಹಿಮೆಗೆ ನಡೆಸುವುದಕ್ಕಾಗಿ. ಹಲ್ಲೆಲೂಯಾ. ನಾನು ಎಷ್ಟೋ ಉದಾಹರಣೆಗಳನ್ನು ಹೇಳ್ಬೋದು. ನನ್ನ ಕಡೆ ನೋಡ್ರಿ, ಲಾಸ್ಟ್ ಇಯರ್ ನನ್ನ ಮಗಳಿಗೆ ಸ್ಕೂಲ್ ಆಗಬೇಕು. ಅದರ ಅಮೌಂಟ್ ಇಲ್ಲ. ನನ್ನ ಕಣ್ಣೀರು ಇಡಲ್ಲ, ಯಾರಿಗೂ ಮೆಸೇಜ್ ಕಳಿಸಲ್ಲ, ಯಾರಿಗೂ ನಾನು ಹೇಳಲ್ಲ ನಂದು ಏನು ಅವಶ್ಯಕತೆ ಅಂತ. ಆದರೆ ನನಗೆ ಒಂದು ಗೊತ್ತು, ನಾನು ದೇವರಿಗೆ ನನ್ನ ದೇವ್ರ ಮುಂದೆ ಒಂದು ಇದು ಮಾಡಿ ಬಂದಿದ್ದೇನೆ, ಸಮರ್ಪಣೆ ಮಾಡಿ ಬಂದಿದ್ದೇನೆ. ದೇವರೇ, ಈ ಕೈಗಳು ಯಾವಾಗಲೂ ನಿನಗೆ ಮಾತ್ರ ಎತ್ತುತ್ತೇನೆ, ಯಾವುದೇ ವ್ಯಕ್ತಿ ಮುಂದೆ ಕೈ ಎತ್ತಲ್ಲ. ಯಾಕೆ ಗೊತ್ತಾ? ಜನರ ಮುಂದೆ ನಾವು ಕೈ ಎತ್ತಿದ್ರೆ ಜನರು ನಮಗೆ ಅಪಹಾಸ್ಯ ಮಾಡ್ತಾರೆ. ಯಾರು ನೋಡ್ರಿ, ನೀವು ಕೈ ಎತ್ತು ಕೇಳಿ ನೋಡ್ರಿ, ಎಷ್ಟು ಕೊಡ್ತಾರೆ ನಿಮಗೆ ಬೇಕಾದಷ್ಟು ಚಾಲೆಂಜ್ ಆಗಿ ಕೊಡಲ್ಲ. ಅವರು ಚಾಲೆಂಜ್ ಮಾಡ್ತೀನಿ, ನಿಮಗೆ ಬೇಕಾದ ಅರ್ಧದಷ್ಟು ಕೂಡ ಅವ್ರು ಕೊಡಲ್ಲ. ಹಲ್ಲೆಲೂಯಾ. ನಾವು ಕೈ ಎತ್ತಕ್ಕೆ ಹೋದರೆ ಒಂದು ಪರಿಹಾರ ಸಿಗಲ್ಲ, ಎರಡದಾಗ ಸಿಕ್ಕರೂ ಕೂಡ ಸಾಲ ಸಿಗಬಹುದು. ಹೌದಾ? ಏನೋ ನಮ್ಮ ಕಷ್ಟ ನೋಡಿ ಕರುಣೆಯಿಂದ ಕೊಡ್ಬೋದು. ಆದರೆ ನನಗೆ ಅದಕ್ಕೆ ನಾನು ದೇವರಿಗೆ ಸೇವೆ ಬರೋಕ್ಕಿಂತ ಮುಂಚೆ ಒಂದೇ ಹೇಳಿದೆ, ದೇವರೇ ನನಗೊಂದು ಮಾತು ಕೊಡು, ಅದರ ಸೇವೆ ಬರ್ತೀನಿ. ನನ್ನ ಕೈನ ಯಾರ ಮುಂದೆ ಎತ್ತಬಾರ್ದು. ಒಂದು ಲಾಸ್ಟ್ ಇಯರ್ ನನ್ನ ಮಗಳಿಗೆ ಸ್ಕೂಲ್ ಆಗಬೇಕಿತ್ತು, ಪ್ರಾರ್ಥನೆ ಮಾಡ್ತದೆ. ಏನು ಮಾಡಬೇಕು? ಒಂದೇ, ನಾನು ಕಷ್ಟ ಬಂದಾಗ ಕಣ್ಣೀರು ಹಾಕಲ್ಲ, ನಾನು ನನ್ನ ಒಳಗಡೆ ಇರುವಂಥ ಯೇಸುವನ್ನು ಪ್ರಕಟ ಮಾಡುವಂಥ ಸಮಯ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾನೆಷ್ಟು ಇಷ್ಟಪಡ್ತೇನೆ ನನ್ನ ಮಗಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕಂತ, ಅದಕ್ಕಿಂತ ಹೆಚ್ಚಾಗಿ ಪರಲೋಕದ ದೇವರು ಅದನ್ನು ಇಷ್ಟಪಡ್ತಾನೆ. ಈಗೇನು ಮಾಡಬೇಕು? ಕೂತ್ಕೊಂಡೆ ಪ್ರಾರ್ಥನೆಯಲ್ಲಿ, ಕೂತ್ಕೊಂಡಾಗ ಏನಾಯಿತು? ನಾನು ಒಂದು ಸ್ಕೂಲ್ ಅನ್ಸ್ಕೊಳ್ತಾ ಇದ್ದೆ. ಆ ಸ್ಕೂಲ್ ಪರವಾಗಿಲ್ಲ, ಒಂದು 50,000 ಫೀಸ್ ಇದೆ ವರ್ಷಕ್ಕೆ. ಆದರೆ ದೇವ್ರ ಚಿತ್ತ ಬೇರೆ ಇದೆ. ನೀನಾಗಿ ಯೋಚನೆ ಮಾಡಿದ್ರೆ ದೇವ್ರ ಚಿತ್ತ ನೀನು ಮುಟ್ಟಲ್ಲ. ದೇವರ ಒಳಗಡೆ ಇರುವಂಥ ಯೇಸುವನ್ನು ಹೊರಗಡೆ ಬಿಟ್ಟರೆ ನಾನು ಹೇಳ್ತೇನೆ, ಅದ್ಭುತದ ಮೇಲೆ ಅದ್ಭುತ. ಏನಾಯಿತು? ಕೂತ್ಕೊಂಡೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಪವಿತ್ರಾತ್ಮನೇ ನನ್ನ ಮಗಳ ವಿದ್ಯಾಭ್ಯಾಸಕ್ಕಾಗಿ ವಿಜ್ಞಾಪನೆ ಮಾಡು. ಶಿಖ ರಬ 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 ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ 1 ತಾಸು 2 ತಾಸು 3 ತಾಸು ಪ್ರಾರ್ಥನೆ ಮಾಡ್ತಾ ಇದ್ದೆ. ಸ್ಕೂಲ್ಗಳು ಹುಡುಕ್ತಾ ಇದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ, ಸ್ಕೂಲ್ಗಳು ಹುಡುಕ್ತಾ ಇದ್ದೆ. ನನ್ನ ಪಾಕೆಟಲ್ಲಿ ₹1 ಕೂಡ ಇಲ್ಲ. ಹಲ್ಲೆಲೂಯಾ. ಆದರೆ ನನ್ನ ಒಳಗಡೆ ಯೇಸು ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕ ಏನೋ ಗೊತ್ತಾ? ಪಾಕೆಟಲ್ಲಿ ದುಡ್ಡಿದ್ರೆ ಶ್ರೇಷ್ಠ ಇಲ್ಲ, ಅದು ಅಲ್ರಿ, ಅದು ತಪ್ಪಾಗಿ ಕಲ್ತಿದ್ದೇವೆ ನಾವು. ಯಾರಲ್ಲಿ ಯೇಸು ಇದ್ದಾನೆ ಅವನೇ ಶ್ರೇಷ್ಠ. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮಗೆ? ಪ್ರಾರ್ಥನೆ ಮಾಡಿದ್ವಿ, ಏನಾಯಿತು? ನನ್ನ ಮಗಳಿಗೆ ಗುಲ್ಬರ್ಗಾದಲ್ಲಿ ಬೆಸ್ಟ್ ಸ್ಕೂಲ್, ಟಾಪ್ ಸ್ಕೂಲಲ್ಲಿ ಅಡ್ಮಿಷನ್ ಸಿಕ್ಕಿತ್ತು. 1.5 ಲಕ್ಷ 1 ವರ್ಷಕ್ಕೆ ಫೀಸು. ಅವಳಿಗೆ ಸಿಕ್ಕಿದ್ದು ₹40,000. ಇದು ಮಿರಾಕಲ್ ಅಲ್ವಾ? ಅದ್ಭುತ ಅಲ್ವಾ? ಅಲ್ಲಿ ಯಾರು ಓದ್ತಾರೆ? DC ಮಕ್ಕಳು, MLA ಮಕ್ಕಳು, ಮಿನಿಸ್ಟ್ರ್ ಮಕ್ಕಳು ಗುಲ್ಬರ್ಗದ ಅದೇ ಶಾಲೆಯಲ್ಲಿ ಓದ್ತಾರೆ. ನನ್ನ ಮಗಳ ಕ್ಲಾಸಲ್ಲಿ ಅವರು ಇದ್ದಾರೆ. ನನ್ನ ಮಗಳು ಆ ಕ್ಲಾಸಲ್ಲಿ ಟಾಪರ್ ಇದ್ದಾಳೆ. ಏನಾಗ್ತದೆ ಅಂದರೆ ಜಂಬ ಕಚ್ಕೊಳ್ಳೋಕೆ ಹೇಳಲ್ಲಲ್ರಿ. ನಾನೇನು ಹೇಳ್ತೇನೆ ಅಂದರೆ,
ಕಷ್ಟ ಬಂದಾಗ ಆ ಕಷ್ಟವನ್ನು ಹೇಗೆ ನಾವು ಎದುರಿಸ್ಬೇಕು, ಅರ್ಥ ಆಯ್ತಾ ನಿಮಗೆ? ಕಣ್ಣಿನಿಂದ ಬೇಡ, ಇನ್ನೊಂದು ಉಪಾಯ ಇದೆ. ನಿನ್ನ ಒಳಗಡೆ ಇರುವಂಥ ಯೇಸುವನ್ನು ಪ್ರಕಟ ಮಾಡುವಂಥ ಸಮಯ. ಆ ಯೇಸುವನ್ನು ಒಳಗಡೆ ಬಿಟ್ಟು ನೋಡ್ರಿ, ನಿಮ್ಮ ಜೀವನದ ಬಗ್ಗೆ ಏನು ಉತ್ತಮ ಅಂತ ನೀವು ಅನ್ಕೊಳ್ತೀರೋ ಅದಕ್ಕಿಂತ ಉತ್ತಮ ದೇವ್ರು ಅನ್ಕೊಳ್ತಾನೆ. ನಾನು ರಿಯಲ್ ಹೇಳ್ತೀನಿ, 50,000 ರೂಪಾಯಿ ಸ್ಕೂಲ್ ಹಾಕ್ಬೇಕಂತಿದ್ದೆ. ದೇವರಂದ ಮಗನೇ 50,000 ಸ್ಕೂಲಲ್ಲೋ ನಿನಗೆ ಹಾಕೋದು, ನನ್ನ ಮಗಳಿಗೆ 1.5 ಲಕ್ಷ ಸ್ಕೂಲ್ ಹಾಕ್ಬೇಕು ನಾನು. ಹಲ್ಲೆಲೂಯಾ. ಹಾಗೆ ನಿಮ್ಗೆ ಏನೆಲ್ಲ ಕಷ್ಟ ಬರ್ತಾ ಇದೆಯೋ, ಏನೋ ಚಿಕ್ಕ ಮನೆ ತಗೊಳ್ಬೇಕಂತ ಯೋಚನೆ ಮಾಡ್ತಾ ಇದೆಯೋ, ದೇವ್ರ ಚಿತ್ತ ಅದಲ್ಲ. ನಿನ್ನ ಒಳಗಡೆ ಇರುವಂಥ ಯೇಸುವನ್ನು ಪ್ರಕಟ ಮಾಡು. ಆ ದೇವರ ಚಿತ್ತ 2 ಬೆಡ್ರೂಮ್ ಜಾಸ್ತಿನೇ ಇರ್ತದೆ. ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹ್ಗೆ. ಇವತ್ತು ನಾನು ನಿಮ್ಮನ್ನು ಏನು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಒಳಗಡೆ ಇರುವಂಥ ಯೇಸು ಪ್ರಕಟವಾಗಬೇಕಾದರೆ ಪ್ರಾರ್ಥನೆ ಪ್ರತಿ ಸಮಯದಲ್ಲಿ ಬಹಳ ಪ್ರಾಮುಖ್ಯ. ರೆಡಿನಾ? ಪ್ರಾರ್ಥನೆ ಮಾಡೋಣವಾ? ದಿನಕ್ಕೊಂದು ತಾಸಾದರೂ ಮಾಡೋಣವಾ? ನೋಡ್ರಿ, ಯೇಸುಗೆ ಪ್ರಾರ್ಥನೆ ಅಷ್ಟು ಅವಶ್ಯಕತೆ ಆಗಿತ್ತಂದರೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಇವತ್ತು? ಕೇಳ್ತಾ ಇದ್ದೀರಾ ನೀವು? ಕೇಳ್ತಾ ಇದ್ದೀರಾ? ಓಕೆ, ಸರಿ. ಈಗ ಪ್ರಾರ್ಥನೆ ಮಾಡೋಕ್ಕೆ ಎಷ್ಟು ರೆಡಿ ಇದ್ದೀರಿ? ಜನರ ಮುಂದೆ ಆದರೆ ಏನು ಪರಿಹಾರ ಆಗಲ್ಲ ನೋಡ್ರಿ. ಇವನ್ ರೋಗ ಏನೇ ಆಯ್ತು, ಸರ್ ಯಾವ ನಮ್ಗೆ ಸಮಸ್ಯೆ ಬಂದ್ರೆ ಈಗ ಮೊಬೈಲ್ ಬಂದ ನೋಡಿ ಕೈಯಾಗ, ಎಲ್ಲರಿಗೂ ಈ ಸಮಸ್ಯೆಗಳು ಬರೀ ರೀತಿ ಆಗ್ಬಿಟ್ಟದ. ಏನೇ ಬಂತ ಟಕ್ಕದ, ಎಲ್ಲಿದೆಪ್ಪ ಇದು ಆರಾಮಿಲ್ಲ, ಯಾವುದು ದವಾ ತರಬೇಕು? ಒಂದು ಸ್ವಲ್ಪ ಕಾಯಿರೆ ಒಳಗಡೆ ಇರುವಂಥ ಯೇಸುವನ್ನು ಪ್ರಕಟ ಮಾಡ್ರಿ. ಇವತ್ತು ಸಾಕ್ಷಿ ಭಾಳ ಇಷ್ಟ ಆಯ್ತು ನನಗೆ. ಈ ಥರ ಸಾಕ್ಷಿಗಳು ಆಗಬೇಕು ಸಭೆಯಲ್ಲಿ. ಕಿಡ್ನಿ ಫೇಲ್ ಉಳಿಯಲ್ಲ, ಉಳಿದಿದ್ದೇ ದೊಡ್ಡದು. ಅವ್ರೇನು ಸಿಸ್ಟರ್ ಪ್ರಾರ್ಥನೆ ಮಾಡ್ತೀವಿ, ಗೊತ್ತಿಲ್ಲ ಅವ್ರು ಬದುಕ್ತಾರಂತ. ಆದರೆ ದೇವರಂಗ ಗೊತ್ತಾ, ನಾವು ಬೇಡುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವುದಕ್ಕೆ ಶಕ್ತ. ನಾನು ಹೇಳ್ತೇನೆ, ಕಿಡ್ನಿ ಫೇಲಿಯರ್ದವರು ಬದುಕಲ್ಲ. ಅವರು ಬದುಕಿದಾರಂದ್ರೆ ದೇವರ ಕೃಪೆ. ನಮ್ಮ ಪ್ರಾರ್ಥನೆಗೆ ಮೀರಿ ಉತ್ತರ ಕೊಡುವುದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಅವ್ರು ಹೇಳಿದ್ರು, ಪ್ರಾರ್ಥನೆ ಬದುಕ್ತಾರಲ್ಲ ಗೊತ್ತಿಲ್ಲ, ಆದರೂ ಪ್ರಾರ್ಥನೆ. ಯಾಕಾದರೂ ಪ್ರಾರ್ಥನೆ ಮಾಡಿದ್ರಿ? ಯಾಕಂದರೆ ನಮ್ಮ ದೇವರು ನಾವು ಬೇಡುವುದಕ್ಕಿಂತ ಹೆಚ್ಚು ಕೊಡ್ತಾರೆ. ನೀವು ನಂಬಲಿಕ್ಕಿಲ್ಲ, ಆದರೂ ಪ್ರಾರ್ಥನೆ ಮಾಡ್ರೆ. ಕಷ್ಟ ಬಂದಿದೆಯಾ? ಪ್ರಾರ್ಥನೆ ಮಾಡ್ರಿ, ಆದರೂ ಪ್ರಾರ್ಥನೆ ಮಾಡ್ರಿ. ನಿನ್ನ ಬೇಡಿಕೆಗಿಂತ ಹೆಚ್ಚಾಗಿ ಅದ್ಭುತ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹ್ಗೆ. ರೆಡಿನಾ? ಸಿದ್ಧರ? ಪ್ರಾರ್ಥನೆ ಮಾಡೋಣವಾ? ದಿನ 1 ತಾಸು ಮಾಡ್ತೀರಾ? ಓಕೆ, ನಡಿ ಮುಂದೆ ಹೋಗೋಣ. 4 ಜನರು ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ. ಪ್ರಾರ್ಥನೆ ಎಷ್ಟು ಮಾಡ್ತೀವೋ ಅದು ಪ್ರಾಮುಖ್ಯತೆ ಇಲ್ಲ ಅಂತ ಇಲ್ಲ. ಪ್ರಾರ್ಥನೆ ಹೇಗೆ ಮಾಡ್ತೀವಿ ಅದು ಕೂಡ ಪ್ರಾಮುಖ್ಯ ಇದೆ. ಹಲ್ಲೆಲೂಯಾ. ಕೆಲವರು ಪ್ರಾರ್ಥನೆಗೆ ಬರ್ತಾರೆ. ನಮ್ಮ ಚರ್ಚಲ್ಲೂ ಉಪವಾಸ ಪ್ರಾರ್ಥನೆಗೆ ಬರ್ತಾರೆ. ನೀವು ನೋಡಬೇಕು, ಯಾಕನೋ ಉಪವಾಸ ಪ್ರಾರ್ಥನೆಗೆ ಇವ್ರು ಬರ್ತಾರಂತೀನಿ ನಾನು ಯೋಚನೆ. ಹೆಂಗ ಉಪವಾಸ ಪ್ರಾರ್ಥನೆಗೆ ಬರ್ತಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ರಬ 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 ರಬ, ಹಲ್ಲೆಲೂಯಾ, ರಬ 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 ರಬ, ರಬ 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 ಅನ್ಕೊಂಡೆ ಕರ್ಮಿಸ್ತಾರೆ. ಹಲ್ಲೆಲೂಯಾ. ನಾನು ಹೇಳ್ತೀನಲ್ಲ, ಸುಮ್ಮನೆ ಹೋಗಿ ಮಲಗಬೇಕು, ಸುಮ್ಮನೆ ಅಷ್ಟೆ. ಹೌದಲ್ಲ? ನಿದ್ದೆನ ಆಗ್ತದಲ್ಲ. ಈಗ ನೀವು ಈಗ ನೋಡ್ರಿ, ಅದೇ ಹೇಳ್ತೀರಲ್ಲ, ನಮಗೆ ಪ್ರಾರ್ಥನೆ ಬಗ್ಗೆ ನಮ್ಮ ತಲೆಯಲ್ಲಿ ಏನೋ ಅಂದ್ಕೊಂಡಿದ್ದೀವಿ. ನಾವು ಏನೋ ಯೇಸುಗೆ ಉಪಕಾರ ಮಾಡೋಕೆ ಬಂದೋ ಅಂತ ತಿಳ್ಕೊಂಡಿವಿ ನಾವು. ಆ್ಯಕ್ಚುಲಿ ಹೌದಿಲ್ಲ ಸಿಸ್ಟರ್? ನೀವು ನೋಡ್ರಿ, ಪ್ರಾರ್ಥನೆ ಅಂದರೆ ಏನೋ ಯೇಸುಗೆ ಉಪಕಾರ ಮಾಡೋಕೆ ಬಂದೀವಿಲ್ಲ, ಪಾಸ್ಟರ್ಮಗೆ ಉಪಕಾರ ಹಂಗೆ ತಿಳ್ಕೊತೀವಿ ನಾವು. ನನಗೂ ಹಂಗೆ ನೋಡ್ತಾರೆ. ಯಾರನ್ನ ಪ್ರಾರ್ಥನೆ ಮಾಡಿದ್ರೆ ನನಗೆ ನೋಡ್ತಾರೆ, ಇವತ್ತು ಬಂದೀವಿ ಅಂತ ತೋರಿಸ್ತಾರೆ ಅವರು. ನಾವು ನಮ್ಮ ಪಾಸ್ಟ್ ಅಂತ ಯಾರೋ ಮುಖ ತೋರಿಸ ಬಂದಿದ್ದು ಅಂಥವ್ರಿಗೆ ನೋಡಲ್ಲೇ ನಾವು ಸ್ಪೆಷಲಿ. ಯಾಕೆ? ಪ್ರಾರ್ಥನೆಗೆ ನಮಗೇನು ಉಪಕಾರ ಮಾಡೋಕೆ ಬಂದಿಲ್ಲ ನೀವು.
ಹಾಗಾದ್ರೆ ಯಾಕೆ ಮಲಗ್ತಾರೆ? ಓಕೆ, ಅಲ್ಲಿ ನೋಡೋಣ, ಯಾಕೆ ಮಲಗ್ತಾರ? ನಾವೇನು ತಿಳ್ಕೊಂಡಿದ್ದೀವಿ? ಪ್ರಾರ್ಥನೆ ಒಂದು ಉಪಕಾರ ಮಾಡೋಕ್ಕೆ ಬಂದಿದ್ದೀವಿ, ಯೇಸು ಸ್ವಾಮಿಗೆ ಉಪಕಾರ ಮಾಡ್ತೀವಿ. ಏನೋ ನಿಮ್ಗೆ ಗೊತ್ತಾ, ಮತ್ತೆ ಸಾಕ್ಷಿ ಹೇಳ್ತಾರೆ, ವಾರ ಉಪವಾಸ ಪ್ರಾರ್ಥನೆ ಮಾಡ್ತೀನಿ, ವಾರ ಪ್ರಾರ್ಥನೆ ಸಮಯ ಕೇಳ್ತೀನಿ. ಹೆಂಗೆ ಕೇಳ್ತೀಯಪ್ಪ ಪ್ರಾರ್ಥನೆ? ಶಾಕಾರ ವಾರ, ಹೌದಾಗಿಲ್ಲ? ಸರಿ, ಈಗ ಅದೇ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ, ದಿನ ಶಾಲೆಗೆ ಹೋಗ್ತಾರೆ, ಶಾಲೆಯೊಳಗೆ ಟೀಚರ್ ಪಾಠ ಮಾಡೋ ಟೈಮಿಗೆ ಮಲಗ್ತಾರೆ. ಏನಾಗ್ತಾರೆ ಅವ್ರು ಮುಂದೆ? ಡಾಕ್ಟರ್ ಆಗ್ತಾರ? ಸಾಧ್ಯನೇ ಇಲ್ಲದ ಸಿಸ್ಟರ್. ಇಂಜಿನಿಯರ್ ಆಗ್ತಾರಾ? ಇಲ್ಲ. ಯಾಕೆ? ಅಲ್ಲಿ ಹೋಗಿದ್ದು ಯಾಕೆ? ಅವ್ರು ಹೇಳಿದ್ದು ಕಲಿಬೇಕು, ಕಲ್ತದ್ದು ಪರೀಕ್ಷೆಯಲ್ಲಿ ಬರಿಬೇಕು, ಬರೆದ ಮೇಲೆ ಪಾಸ್ ಆಗ್ತೀರಿ, ಆಮೇಲೆ ಡಾಕ್ಟರ್ ಆಗ್ತೀರಿ. ಅಲ್ಲಿ ಹೇಳಿದ್ದೆ ಕೇಳಿಲ್ಲ ಅಂದರೆ ಕಲ್ತಿಲ್ಲ ಅಂದರೆ ಎಕ್ಸಾಮು ಬರೆಯಲ್ಲ. ಡಮಾರ್ ಅಂದರೆ ಫೇಲ್ ಅಂದರೆ ಡಾಕ್ಟರ್ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ಹಂಗೆ ಪ್ರಾರ್ಥನೆ ಇನ್ನೊಬ್ರಿಗೆ ಉಪಕಾರ ಮಾಡಕ್ಕೆ ಬರ್ತಾ ಇಲ್ಲ. ಪ್ರಾರ್ಥನೆ ನಿನ್ನ ಜೀವನ ಬದಲಾವಣೆಗಾಗಿ. ಇದು ನೀವು ಅರ್ಥ ಆಯ್ತಂದ್ರೆ ನಿಮಗೆ ನಿದ್ದೆ ಬರಲ್ಲ. ಯಾರೋ ಬಂದು ನನಗೆ ಹೇಳಿದ್ರು, ಏನು ಮಾಡ್ದೆ ಬದ ಕಷ್ಟ ಇಷ್ಟ ಆದ್ರೆ ರಾತ್ರಿ ನಿದ್ದೆನೇ ಬರಲಾಗ್ಯದ. ನಾನಂದೆ, ನಿದ್ದೆ ಬರಲಾಗ್ಯದ ಒಳ್ಳೆಯದು, ಪ್ರಾರ್ಥನೆ ಮಾಡು. ಯಾಕಂದರೆ ಇಂಥ ಜನ ನಮಗೆ ಸಿಕ್ಕಾರ ಪ್ರಾರ್ಥನೆಯಲ್ಲೂ ನಿದ್ದೆ ಮಾಡ್ತಾರೆ. ರಾತ್ರಿ ನಿದ್ದೆ ಮಾಡೋ ಟೈಮ್ನಾಗ ನಿದ್ದೆ ಮಾಡಲ್ಲ, ಚಿಂತೆ ಮಾಡ್ತಾರೆ. ಎಂಥವ್ರ ಪ್ರಾರ್ಥನೆಯಲ್ಲಿ ನಿದ್ದೆ ಮಾಡ್ತಾರ, ನಿದ್ದೆ ಮಾಡೋ ಟೈಮ್ನಾಗ ಚಿಂತೆ ಮಾಡ್ತಾರ. ಚಿಂತೆ ಮಾಡೋ ಟೈಮ್ ಪ್ರಾರ್ಥನೆ ಮಾಡಿದ್ರೆ ನಿದ್ದೆ ಮಾಡೋ ಟೈಮ್ನ ನಿದ್ದೆ ಮಾಡ್ಬೋದು. ಅರ್ಥ ಆಯ್ತಾ ನಿಮ್ಗೆ ನನ್ನ ಪಾಯಿಂಟಾ? ಅರ್ಥ ಆಯ್ತಾ? ಸೊ ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ, ಎಲ್ಲರ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲ್ಲ. ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಸಮಸ್ಯೆಗಳಿಂದ ಹೊರಗಡೆ ಬರಲ್ಲ. ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ, ಎಲ್ಲರಲ್ಲಿ ಬದಲಾವಣೆ ಉಂಟಾಗಲ್ಲ. ಯಾರು ನಿರ್ಧಾರ ಮಾಡ್ತಾರೆ ಪ್ರಾರ್ಥನೆಗಿಂತ ಮುಂಚೆ, ಸ್ವಾಮಿ ಇವತ್ತು ನಾನು ಪ್ರಾರ್ಥನೆ ಮಾಡ್ತೇನೆ, ಇವತ್ತು ಏನೋ ಬದಲಾವಣೆಯನ್ನು ಕಂಡು ನಾನು ಹೊರಗಡೆ ಬರ್ತೇನೆ ಅಂತ ಒಂದು ಚಿತ್ತಿನಿಂದ ಯಾರು ಪ್ರಾರ್ಥನೆ ಪ್ರಾರಂಭ ಮಾಡ್ತಾರೋ ಅವರು ಬದಲಾವಣೆ ಖಂಡಿತ ತರ್ತಾರೆ. ಹಾಲೆಲೂಯ. ಹೆಂಗಿರಬೇಕು ಪ್ರಾರ್ಥನೆ? ಒಂದು ತಾಸು ನಿದ್ರೆಯಿಂದ ಅಲ್ಲ, ನಿಮ್ಮ ಆಸಕ್ತಿ ಬಹಳ ಪ್ರಾಮುಖ್ಯ. ಹಾಲೆಲೂಯ. ಒಂದು ತಾಸು ಪ್ರಾರ್ಥನೆ ಕೂಡ. ಈ ಒಂದು ತಾಸಿನಲ್ಲಿ ಕೇಳ್ರಿ, ನನ್ನ ಕಡೆ ನೋಡ್ರಿ, ಎಲ್ಲ ಮಾತಾಡೋಣ ಇವತ್ತು, ಭಾಳಷ್ಟು ಕ್ಲಿಯರ್ ಮಾತಾಡೋಣ. ಓಕೆ, ಅವಸರ ಏನಿಲ್ಲ ಅಲ್ಲ ಸಿಸ್ಟರ್? ಕೇಳ್ರಿ, ನನ್ನ ಕಡೆ ನೋಡ್ರಿ. ಪ್ರಾರ್ಥನೆ ನಾವು ಯಾರಿಗೂ ಉಪಕಾರ ಮಾಡಲ್ಲ. ಪ್ರಾರ್ಥನೆ ಬಹಳ ಪ್ರಾಮುಖ್ಯ. ನಮ್ಮ ಜೀವಿತ ಬದಲಾಗ್ತದೆ. ಅದು ಸ್ಥಳ, ಪ್ರಾರ್ಥನೆಯ ಸ್ಥಳ ಒಂದು ಬದಲಾವಣೆಯ ಸ್ಥಳ. ಯಾರು ನಮ್ಮ ಥರ ಇಲ್ಲ ಗೊತ್ತಿಲ್ಲ. ನಾನಂತೇನೆ ಈ ಒಂದು ಯಾರೋ ಹೇಳಿದ್ರು, ಗೌರ್ಮೆಂಟ್ ಒಂದು ಲಾ ಇದೆ, ನಿಮಗೆ ಗೊತ್ತಿರಬೇಕು. ಇಲ್ಲಿ ದಂಡಜವರಮ್ಮ ಒಂದು ಟೀಚರ್ ಇದ್ದಾರೆ. ನನ್ನ ಕಡೆ ನೋಡ್ರಿ, ಗೌರ್ಮೆಂಟ್ ಒಂದು ಲಾ ಇದೆ, ಶಾಲೆ ಪಕ್ಕದಲ್ಲಿ ಯಾವುದೇ ಸಾರಾಯಿ ಅಂಗಡಿಗಳು ಹಾಕೋಂಗಿಲ್ಲ. ಗೌರ್ಮೆಂಟ್ ಒಂದು ಲಾ ಇದೆ, ಶಾಲೆ ಪಕ್ಕದಲ್ಲಿ ಯಾವುದೇ ವ್ಯಭಿಚಾರದ ಒಂದು ಸ್ಥಳಗಳು ನಡೆಯೋಕ್ಕಾಗಲ್ಲ. ಶಾಲೆ ಪಕ್ಕದಲ್ಲಿ ಯಾವುದೇ ಕ್ರಿಮಿನಲ್ ಕಾರ್ಯಗಳು ನಡೆಯೋಕ್ಕಾಗಲ್ಲ. ಯಾಕಂದರೆ ಗೌರ್ಮೆಂಟ್ ಪ್ರಕಾರ ಶಾಲೆ ಅನ್ನುವುದು ಒಂದು ತರಬೇತಿಯ ಕೇಂದ್ರ, ಬದಲಾವಣೆ ಮಾಡುವಂಥ ಕೇಂದ್ರ. ಹಾಗೆಯೇ ಲೌಕಿಕ ಜನರಿಗೆ ಅರ್ಥ ಆಗಿದೆ, ದೇವರ ಮಕ್ಕಳಿಗೆ ಅರ್ಥ ಆಗಿಲ್ಲ. ಪ್ರಾರ್ಥನೆ ಅನ್ನುವಂಥದ್ದು ಒಂದು ರೂಪಾಂತರ ಮಾಡುವಂಥ ಸ್ಥಳ. ಹಲ್ಲೆಲೂಯ. ನೀವು ಆ ಕಡೆ ಈ ಕಡೆ ಓಡೋದು ಬೇಕಾಗಿಲ್ಲ, ಯಾವ ವ್ಯಕ್ತಿಗಳ ಬಳಿಗೆ ಹೋಗೋದು ಬೇಕಾಗಿಲ್ಲ. ನಿಮಗೆ ಸಮಸ್ಯೆ ಬಂದಾಗ ಹೋಗ್ರಿ, ಕೋಣೆ ಮುಚ್ಚ್ರೆ, ನೀವು ಸರಿಯಾದ ಸ್ಥಳದಲ್ಲಿ ಎಂಟ್ರಿ ಮಾಡ್ತಾ ಇದ್ದೀರಿ. ಹಾಲೆಲೂಯ. ಒಂದು ತಾಸು ಅನ್ಯ ಭಾಷೆಯಲ್ಲಿ ಆರಾಧನೆ ಮಾಡ್ತಾ, ಸ್ತೋತ್ರ ಮಾಡ್ತಾ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರೆ, ನಾನು ಹೇಳ್ತೀನಿ, ಅದರಿಂದ ಹೊರಗಡೆ ಬಂದಾಗ ಬದಲಾವಣೆ ಉಂಟಾಗ್ತದೆ. ಹಾಲೆಲೂಯ. ಈ ರೀತಿಯಾದ ಪ್ರಾರ್ಥನೆಗೆ ನಾವು ಸಿದ್ಧರಾಗಬೇಕು. ಇನ್ನು ಕೆಲವೊಬ್ರು ಇದ್ದಾರೆ, ನಾನು ಹಿಂಗೆ ಯಾವ ಹೆಸರು ಹೇಳೋದು ಬೇಡ, ಕೆಲವೊಬ್ರು ಇದ್ದಾರೆ, ಈಗ 5 ಗಂಟೆ ಪ್ರಾರ್ಥನೆ ಮಾಡಬೇಕಾ, 4ರಿಂದ 5 ತನಕ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಅದು ಏನಂತಾರೆ, TV ನೋಡೋದು, ಸೀರಿಯಲ್ ನೋಡೋದು ಮಾಡ್ತಾರೆ. 5 ಗಂಟೆಗೆ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ತಾರೆ. ಶಕರ ಬರ ಮಾಡ್ತಾರೆ. ತಲೆಯಲ್ಲೆಲ್ಲ ಪುಟ್ಟು ಗೌರಿ ಮದುವೆ ಬರ್ತದೆ. ಕರೆಕ್ಟ್ ಅಲ್ಲ? ಹೌದಿಲ್ಲ? ಶಕರ ಬರ ಮಾಡ್ತಾರೆ, ತಲೆಯಲ್ಲೆಲ್ಲ ನ್ಯೂಸ್ ಬರ್ತದೆ.
ಇನ್ಸ್ಟಾಗ್ರಾಮ್ ಬರ್ತದೆ, ಫೇಸ್ಬುಕ್ ಬರ್ತದೆ. ಯಾಕಂದರೆ ನಾವು ಆಮೇಲೆ ಮತ್ತೆ ಮಾಡ್ತೀವಿ, ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೀನಿ ದೇವರಿಗೆ, ಕಣ್ಣಿನಿಂದ ಪ್ರಾರ್ಥನೆ ಮಾಡ್ತಿದ್ದೀನಿ, ಏನು ಬದಲಾವಣೆ ಆಗ್ತಿಲ್ಲ. ಏಸಪ್ಪ ಯಾವಾಗ ಕಣ್ ತೆಗ್ದಾನೋ ಗೊತ್ತಿಲ್ಲ. ಯಪ್ಪ, ಏಸಪ್ಪ ಕಣ್ ತೆಗ್ದಾನ. ಏಸಪ್ಪ ಆಲ್ರೆಡಿ ಕಣ್ ತೆಗ್ದಾನ. ಏಸಪ್ಪ ತನ್ನ ಮಹಿಮೆ ಪ್ರಕಟ ಮಾಡೋಕ್ಕೆ ನೀನು ಒಳಗೆ ಬಂದಾನ. ಏಸಪ್ಪ ಕಾಯಕತನ, ಮಗನೇ ಪ್ರಾರ್ಥನೆ 1 ತಾಸೇ ಮಾಡ್ತಾ ಇದ್ದಿದ್ದೆ, ಪರವಾಗಿಲ್ಲ, ಈ 1 ತಾಸಿಗೆ ಅದ್ಭುತ ಮಾಡೋಕ್ಕೆ ನಂಗೆ ಶಕ್ತಿ ಇದೆ. ಅಟ್ಲೀಸ್ಟ್ 1 ತಾಸನ ನಿನ್ನ ಗಮನ ಇಲ್ಲಾಕ. ತಲೆ ಎಲ್ಲೋ ಇರ್ತದ. ಸಂಡೇಲಿ ಬರ್ತಾರ, ಪ್ರಾರ್ಥನೆ ಕೂತ್ಕೊಳ್ತಾರ, ಹೆಣ್ಮಕ್ಳು ಯೋಚನೆ ಮಾಡ್ತಾರ ಚಿಕನ್ ತರಬೇಕಂತ, ಅಡುಗೆ ಮಾಡಬೇಕಂತ. ಹೌದಿಲ್ಲ? ಗಂಡಸು ಮಕ್ಕಳು ಯೋಚನೆ ಮಾಡ್ತಾರ ಇವತ್ತು ಚೆನ್ನಾಗಿ ಹಾಕಿರಾಯ್ತು ಊಟ ಅಂತ. ಹೌದಿಲ್ಲ? ಏನು ಹೇಳ್ತಿದ್ದಾನಂದ್ರೆ, ಪ್ರಾರ್ಥನೆ 4 ಜನ ಪ್ರಾರ್ಥನೆಗೆ ಹೋಗ್ತಾರೆ. ಪೇತ್ರ, ಯೋಹನ, ಯಾಕೋಬ, ಯೇಸು. ಬದಲಾವಣೆ ಆಗಿದ್ದು ಯೇಸು ಮಾತ್ರ. ದೇವರ ಮಹಿಮೆ ಯೇಸುವಿನ ಮುಖದಲ್ಲಿ ಮಾತ್ರ ಪ್ರಕಟ ಆಗ್ತದೆ. ಯೇಸುವಿನ ಬಟ್ಟೆ ಮಾತ್ರ ಬಿಳುಪಾಗ್ತದೆ. ಇವತ್ತು ನಾನು ನೀನು ಕೂಡ ಹಂಗೆ ಆಗಬೇಕು. ಇವತ್ತು ಆ ಪ್ರಾರ್ಥನಾ ಜೀವಿತ ಬರಬೇಕು. ಕೂತ್ಕೊಂಡ್ರೆ ದೇವದೂತರ ದರ್ಶನಗಳಾಗಬೇಕು. ಕೂತ್ಕೊಂಡ್ರೆ ದೇವರ ಸ್ವರವನ್ನು ಕೇಳಬೇಕು. ಒಂದು ಸಾರಿ 15 ದಿನ ನಾನು ಉಪವಾಸದಲ್ಲಿದ್ದೆ. 15 ದಿನ ಉಪವಾಸ ಪ್ರಾರ್ಥನೆ ಮಾಡ್ತಾ ಇರುವಾಗ ದಿನಕ್ಕೆ 14ರಿಂದ 16 ತಾಸು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಉಪವಾಸ ಮಾಡ್ತಾ ಇರುವಾಗ ಕೊನೆ ದಿನ ನಮ್ಮ ಚರ್ಚ್ ಒಂದು ಮನೆ ಇದೆ, ಒಂದು ಕುಟುಂಬ ಇದೆ, ಅವ್ರ ಮನೆಯಲ್ಲಿ ಒಂದು ಪ್ರಾರ್ಥನೆ ಕೂಟ ಇತ್ತು. ಆ ಪ್ರಾರ್ಥನೆ ಕೂಟಕ್ಕೆ ನಾವು ಹೋಗಿದ್ವಿ. ನಾನು ತರ್ಜುಮೆ ಮಾಡ್ತಾ ಇದ್ದೀನಿ, ನನ್ನ ಕಡೆ ನೋಡ್ರಿ, ನಾನು ತರ್ಜುಮೆ ಮಾಡ್ತಾ ಇದ್ದೀನಿ, ಒಂದು ಹಾಡು ಕೂಡ ಹಾಡಿದ್ದೀನಿ. ಅವ್ರು ಆಮೇಲೆ ಫೋಟೋ ಹೊಡೆದು ಫೋಟೋ ತೆಗೆದಿದ್ದಾರೆ. ಎಲ್ಲರ ಫೋಟೋಗಳು ಬಂದಿದೆ. ಅವತ್ತೇ ನಾನು 15 ದಿನದ ಪ್ರಾರ್ಥನೆ ಕೊನೆಯ ದಿನ ಎಲ್ಲರ ಫೋಟೋ ತೆಗೆದಿದ್ದಾರೆ. ಹಾಡೋದಲ್ಲೂ ಇದ್ದೇನೆ, ನಾನು ಟ್ರಾನ್ಸಿಷನಲ್ಲೂ ಕೂಡ ಇದ್ದೇನೆ, ಎಲ್ಲ ಟೈಮಲ್ಲಿ ನಾನು ಇದ್ದೇನೆ. ಆದರೆ ಎಲ್ಲರ ಮುಖ ಕಾಣ್ತಾ ಇದೆ, ನನ್ನ ಮುಖದ ಮೇಲೆ ಬೆಳಕಿದೆ. ನಮ್ಮ ಸಂಜು ಅಣ್ಣ ಅಂತ ಗೊತ್ತಾ ನಿಮಗೆ? ಅವ್ರಂತಾರೆ, ಏನು ಎಲ್ಲರ ಮುಖನೇ ಬೇರೆ ಅದ, ನಿನ್ನ ಮುಖದ ಮೇಲೆ ಬೆಳಕಿದೆ, ನಿನ್ನ ಮುಖನೇ ಕಾಣ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಮತ್ತೆ ಆಗುವಂತ ದಿನಗಳು. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮಗೆ? ನೀವು ನಂಬ್ತಾ ಇಲ್ಲ ಗೊತ್ತಿಲ್ಲ, ಒಂದು ರಹಸ್ಯ ಹೇಳ್ತೀನಿ. ಇದು ನನಗೆ ಆಗಿದೆ. ನಾನು ತುಂಬ ಕರ್ರಗಿದೆ. ನಾನು ರಿಯಲ್ ಹೇಳ್ತೀನಿ, ಒಪ್ಪಿಗೆ, ನಾನು ರಿಯಲ್ ಆಗಿ ಹೇಳ್ತೀನಿ. ನಾನು ತುಂಬ ಕರ್ರಗಿದ್ದೆ. ಈಗೂ ಕರ್ರಗಿರ್ಬೋದು, ಇಲ್ಲ ಅಂತಿಲ್ಲ, ಬಟ್ ಆದರೂ ಬೆಟರ್ ಇದ್ದೀನಿ ಈಗ. ಯಾರು ದೇವ್ರ ಪ್ರಸಾದ ಕಳೀತಾರಲ್ಲ ಅವ್ರ ಮುಖ ಕಾಂತಿ ಜಾಸ್ತಿ ಆಗ್ತದೆ. ಇದು ನೀವು 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 ನಂಬ್ತಾರಲ್ಲ ಗೊತ್ತಿಲ್ಲ, ಇದು ಬೈಬಲ್ ಪ್ರಕಾರ. ನಾನು ವಾಕಿಂಗ್ ತೆಗೆದು ತೋರಿಸ್ಬೋದು, ಸಮಯ ಇಲ್ಲ. ಹುಡುಗಿಯರ ಬ್ಯೂಟಿ ಪಾರ್ಲರ್ ಹೆಂಗೆ ಗೊತ್ತದ? ಅವ್ರು ಹೋಗಿ 2,000, ಈಗ ಬ್ಯೂಟಿ ಪಾರ್ಲರ್ 2,000-3,000 ಕ್ರಾಸ್ ಆಗಿಬಿಟ್ಟದ ಈಗ. ಬ್ಯೂಟಿ ಪಾರ್ಲರ್ ಹೋಗಿ ಮಾಡ್ಕೊಂಬಂದು ಈಗ ಮುಖ ವಾಶ್ ಮಾಡ್ಕೊಂಡ್ರೆ ಅವ್ರು ಯಾರಂತ ಗೊತ್ತೇ ಆಗಲ್ಲ. ಹೌದಿಲ್ಲ? ಬಟ್ ಇನ್ನೊಂದು ರಹಸ್ಯ ಹೇಳ್ತೀನಿ ನಿಮಗೆ. ದಿನ 1 ತಾಸು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿರಿ. ಮೈಂಡ್ ಆ ಕಡೆ ಈ ಕಡೆ ಆಗ್ತೆ, ನೀವು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿರಿ, ದಿನ ಮಾಡ್ತಾ ಇರಿ. ನಾನು ಹೇಳ್ತೀನಲ್ಲ, ನಿಮ್ಮ ಮುಖದ ಕಾಂತಿನೇ ಬೇರೆ ಆಗ್ತದೆ. ಹಲ್ಲೆಲೂಯಾ. ಏನು ಬ್ರದರ್ ನೀವೇನು ಹೇಳಕತ್ತೀರಿ? ಹೌದು, ಗಂಡ ಹೇಳತ್ತೀರಿ, ನಿಮ್ಮ ಹೆಣ್ಮಕ್ಳದ್ದು ನಿಮ್ಮ ರೊಕ್ಕ ಉಳಿತದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲೋ ಯೇಸು ಮಸೀಕೆ. ಎಷ್ಟು ಜನ ರಾಂಬಾಬು ನೋಡಿದಿರಿ? ನಿಮ್ಗೆ ಗೊತ್ತಾ ರಾಂಬಾಬು ಭಾಳ ಕರ್ರಗಿದ್ರು ಗೊತ್ತಾ? ನಿಮಗೆ ಭಾಳ ಕರ್ರಗಿದ್ರು ಗೊತ್ತಾ? ನಿಮಗೆ ಗೊತ್ತಿಲ್ಲ. ನಾನು ರಾಂಬಾಬು 20 ವರ್ಷದಿಂದ ನೋಡಕತ್ತೀನಿ. ರಾಂಬಾಬು ಯಾವಾಗಲೂ ಡೈಲಾಗ್ ಕೇಳ್ತಿದ್ದ, ಅಮ್ ಕಾಲೇ ಹೇ ತೋ ಕ್ಯಾ ಹೇ, ಅಮ್ ದಿಲ್ವಾಲೆ ಹೇ. ಆ್ಯಕ್ಚುಲಿ ರಾಂಬಾಬು ಕಾಲೇನೇ ಅಲ್ಲ. ಮೋಶೆ ಪ್ರಾರ್ಥನೆಗೆ ಹೋದ, ದೇವರ ಸಮಯ ಕಳೆದ, ಆತನ ಮುಖ ಬೆಳಕು ಆಗ್ತಾ ಇತ್ತು. ಹಲ್ಲೆಲೂಯಾ. ಯೇಸು ಪ್ರಾರ್ಥನೆಗೆ ಹೋದ, ಆತನ ಮುಖ ಬೇರೆ ಆಯಿತು. ಮುಖ ಬೇರೆ ಅಷ್ಟೇ ಹೇಳ್ತಾ ಇಲ್ಲ ನಾನು ನಿಮಗೆ, ಅದು ಬೇರೆ ಒಂದು ಸೂಚನೆ. ನೀವು ಅದ್ರ ಮೇಲೆ ಸ್ವಲ್ಪ ಇವ್ರು ಪ್ರಾರ್ಥನೆ ಮಾಡಕತ್ತಾರ, ಮತ್ತು ನೀವು ಬ್ರದರ್ ವಿನೋದ್ ಬಂದು ಹೇಳೋಣಂತ ಹೇಳಿ ಯಾರೋ ಸ್ವಲ್ಪ ಬೆಳ್ಳಕ್ಕೆ ಕಂಡ್ರಂದ್ರೆ ಇವ್ ಪ್ರಾರ್ಥನೆ ಮಾಡಿ ಹಂಗೇಳ, ಅದು ಹೇಳಲ್ಲಾಗಿನ್ನ. ಹಲ್ಲೆಲೂಯಾ. ನಾನೇನು ಹೇಳೋದಂದ್ರೆ, ಒಂದು ಪ್ರಾರ್ಥನೆ ಅಂದರೆ ಪ್ರಾರ್ಥನೆಕ್ಕಿಂತ ಮುಂಚೆ ನಿರ್ಧಾರ ಮಾಡಿ ಹೋಗ್ರಿ, ಸ್ವಾಮಿ ಇವತ್ತು ನಿನ್ನೊಂದಿಗೆ ಸಮಯ ಕಳೆಯುವಂಥ ಸಮಯ. ಹಲ್ಲೆಲೂಯಾ. ನಿನ್ನೊಟ್ಟಿಗೆ ಏಕಾಂತವಾಗಿ ಸಮಯ ಕಳಿತೇನೆ. ನೀ ನಿಜವಾದ ದೇವರು. ಇಂಥ ದೊಡ್ಡ ದೇವರು ನಾನು ಆರಾಧನೆ ಮಾಡುವಾಗ ನನಗೆ ಸಮಸ್ಯೆ ಇದೆ, ನನಗೆ ರೋಗ ಇದೆ, ನನಗೆ ಸಮಸ್ಯೆ ಇದೆ.
ಅಂತ ಹೋಗಿ ಪ್ರಾರ್ಥನೆ ಮಾಡ್ರೆ ಎಷ್ಟು ಪ್ರಾರ್ಥನೆ ಮಾಡ್ತೀರಿ ನೀವು ಗೊತ್ತಾ? ನಮ್ಮೊಬ್ಬ ಫ್ರೆಂಡ್ ಇದ್ದಾನೆ, ಬೆಂಗಳೂರಿಗೆ ಹೋದ 6 ತಿಂಗಳು ಹೋಗಿ ಬಂದ. ಏನು ಕಣೋ ಯಾಕಿದ್ಯಾ ಅಂತಂದ. ನಮ್ಮವರಿಗೆಲ್ಲ ಸಿಟ್ಟು ಬಂತಲೇ, ಮಗನೇ ಹೋಗಿದೆ 6 ತಿಂಗಳು, ಬೆಂಗಳೂರು ಭಾಷೆ ಮಾತಾಡ್ತೇನೆ, ಹೌದಾ? ಏನಾಯಿತು? ಅವ ಅಂದ, ಇಲ್ಲ ನಾವೊಂದು ಕೆಲವೊಬ್ಬರಿಗೆ 5 ವರ್ಷ ಆದ್ರೂ ಮಾತಾಡೋಲ್ಲ, 10 ವರ್ಷ ಆದಮೇಲೆ ಮಾತಾಡೋದು ಪರವಾಗಿಲ್ಲ ಅಂತಂದ್ವಿ. ಅವ ಒಂದು ಸಮಸ್ಯೆ ಹೇಳಿದ, ಏನಂದರೆ ನನಗಿಲ್ಲಪ್ಪ ಆ ಥರ ಮಾತಾಡ್ಬೇಕಂತ. ಆಫೀಸ್ನಾಗೂ ಅವರೇ ಮಾತಾಡೋರು, ಪಿ ಜಿದಾಗೂ ಅವರೇ, ಮೆಸ್ಸಿಗೆ ಹೋದ್ರೂ ಅವರೇ. ದಿನ ಕೇಳಿ ಒಂದಿನ ಮೆಸ್ಸಿಗೆ ಹೋದೆನ, ನಾನ್ ವೆಜ್ ಊಟ ಇತ್ತು. ಉಳ್ಳಾಗಡ್ಡಿ ಕೊಡ್ರಿ ಅಂತಂದೆ. ಉಳ್ಳಾಗಡ್ಡಿ ಕೊಡಲ್ಲಾಗ್ಯಾರ ಅವರು, ಈರುಳ್ಳಿ ಅನ್ನಬೇಕಂತವ್ರಿ. ಏನಪ್ಪ ಉಳ್ಳಾಗಡ್ಡಿ ರೀ, ಆನಿಯನ್ ರೀ, ಈರುಳ್ಳಿನ ಅಂತ ಈರುಳ್ಳಿ ತಂದು ಕೊಟ್ರಂತೆ. ಮತ್ತೆ 2ನೇ ದಿನ ಹೋದಂತೆ, ಉಳ್ಳಾಗಡ್ಡಿ ಕೊಡ್ರಿ. ಈ ಉಳ್ಳಾಗಡ್ಡಿ ಅಲ್ಲಪ್ಪ, ಈರುಳ್ಳಿ. ಆಮೇಲೆ ಏನು ಮಾಡ್ದ, ಈರುಳ್ಳಿ ಅನ್ಕೊಂಡು ಹೋಗಿ ಅವನ ಭಾಷೆ ಬದಲಾಯಿತು. ಅಂದರೆ ಎಷ್ಟು ಬೇಗ ಭಾಷೆ ಬದಲಾಗಬೇಕಂದ್ರೆ ಅಷ್ಟು ಸಮಯ ಅವ್ರ ಜೊತೆ ಇದ್ದಾಗ ಮಾತ್ರ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ಸೊ ನಿಮಗೆ ಬದಲಾವಣೆ ಬೇಗ ಆಗಬೇಕಾದ್ರೆ ಹೆಚ್ಚಾದ ಸಮಯ ಪ್ರಾರ್ಥನೆಯಲ್ಲಿ ನೀವು ಕಳೀತಾ ಇರುವಾಗ ನಿಮ್ಮ ದೇಹದಲ್ಲಿ ಶುಗರ್ ಇರುವುದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ನೀವು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಸಮಯ ಕಳೀತಾನೆ ಇರುವಾಗ BP ಇರುವುದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಮಾತುಗಳು ಬೇರೆ ಆಗ್ತದೆ, ನಿನ್ನ ಜೀವನ ಶೈಲಿ ಬೇರೆ ಆಗ್ತದೆ, ನಿನ್ನ ನುಡಿಗಳು ಬೇರೆ ಆಗ್ತದೆ, ನಿನ್ನ ಸಮಸ್ಯೆಗಳು ಮಾತ್ರ ಮಾಯವಾಗಿ ಹೋಗ್ಬಿಡ್ತದೆ. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮಗೆ? ಅರ್ಥ ಆಗ್ತದೆಯಾ? ಸೊ ಇವತ್ತು ನಾವು ಇದನ್ನು ಮಾಡಬೇಕು. ಸಮಸ್ಯೆಗೆ ಎಲ್ಲ ಹೇಳ್ತಾರೆ, ನಾನು ನರ್ಸಿಂಗ್ ಫೀಲ್ಡದ್ದೆ. ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ, ಆ್ಯಂಟಿಬಯೋಟಿಕ್ ಅಂತಾರೆ. ಏನೇ ರೋಗ ಇದ್ದರೆ ಒಂದು ಆ್ಯಂಟಿಬಯೋಟಿಕ್ ಹಾಕ್ತಾರೆ ಅವರು. ಯಾವುದೇ ಒಂದು ಆ್ಯಂಟಿಬಯೋಟಿಕ್ ಹಾಕಿದ್ರೆ ಆರಾಮಾಗ್ತಂತಾರೆ. ಹಂಗೆ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಏನು ಗೊತ್ತಾ? ಯಾವ ಮನುಷ್ಯನ ಹತ್ರ ಓಡಬೇಡ್ರಿ, ಕೂತ್ಕೊಳ್ರಿ, ಪ್ರಾರ್ಥನೆಗೆ ಹೋಗ್ರಿ. ಹೆಂಗೆ ಹೋಗ್ಬೇಕು? ಸಿದ್ಧವಾಗಿ ಹೋಗ್ರೆ. ಸ್ವಾಮಿ ಇವತ್ತು ಏನು ಬದಲಾವಣೆ ನೋಡ್ತೇನೆ. ಹಲ್ಲೆಲೂಯಾ. ಈ ನಿರ್ಧಾರ ಮಾಡ್ರಿ. ಮಾಡೋಕ್ಕಿಂತ ಮುಂಚೆ ಕೇಳ್ರಿ, ಇನ್ನೂ ಸ್ವಲ್ಪ ಮುಂದೆ ನಿಮ್ಗೆ ಹೇಳ್ತೇನೆ, ಎಲ್ಲ ಬಿಡಿಸಿ ಹೇಳ್ತೇನೆ ಕೇಳ್ರಿ. ಮಾಡೋಕ್ಕಿಂತ ಮುಂಚೆ ಇದನ್ನು ನಾನು ಮಾಡ್ತೇನೆ. ನಾನೇನು ಮಾಡ್ತಾ ಇದ್ದೆ, ನಾನು ಆ ಟೈಮಲ್ಲಿ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆಗೆ ಪ್ರೇಯರ್ ಮಾಡ್ತಿದ್ದೆ. ನನ್ನ ಟೈಮ್ ಆವಾಗ ಆ ಟೈಮ್ ಇತ್ತಿಗೆ ಬೇರೆ ಇದೆ. ನನ್ನ ವಿದ್ಯಾರ್ಥಿ ಇದ್ದೆ, 4 ಗಂಟೆ 6 ಗಂಟೆ ಮಾಡ್ತಾಯಿದ್ದೆ. ಸೊ ನಾನೇನು ಮಾಡ್ತಾಯಿದ್ದೆ, ನನ್ನ ಮನಸ್ಸು ಆ ಕಡೆ ಈ ಕಡೆ ಹೋಗ್ತೇನೆ, ಟಕ್ಕಂತ ಒಂದು ಜೋರು ಹೊಡಿತಿದ್ದೆ ತೊಡಿಗೆ. ಯಾಕೆ ನನಗೆ ನೋವಾಗ್ತಿತ್ತು, ಅಷ್ಟು ಹೊಡಿತಿದ್ದೆ. ಅಂದರೆ ಮೈಂಡ್ ಆ ಕಡೆ ಈ ಕಡೆ ಹೋಗಬಾರ್ದು, ದೇವ್ರ ಮೇಲೆ ಇರಬೇಕು. ಸಮಸ್ಯೆ ಇರೋದು ಇಲ್ಲೇ ಅದ, ನಮ್ಮ ಆತ್ಮದಲ್ಲಿ ಎಲ್ಲ ಆಗ್ಯದ. ಆ್ಯಕ್ಚುಲಿ ಆತ್ಮ ಸಂಪೂರ್ಣ ಆಗ್ಯದ, ಏಸು ಥರ ಇದೆ. ಪ್ರಾಬ್ಲಮ್ ಇರೋದಿದೆ, ಇದು ಮೈಂಡಂಗೆ ಗೊತ್ತದ. ಅದಕ್ಕೆ ಏನು ಮಾಡ್ತದ, ಪ್ರಾರ್ಥನೆಗೂ ಅದಕ್ಕೆ ಏಸು ಅದಕ್ಕೆ ಹೇಳೇನಲ್ಲ, ಶೋಧನೆಗೆ ಒಳಗಾಗದಂತೆ. ಆ ಶಿಷ್ಯರು ಗೆತ್ಸೆಮನೆ ತೋಟದಾಗ ಮಕ್ಕತಾರಂತ ನಾವು ಅಂದ್ಕೊಳ್ತೀವಿ. ಅಲ್ಲ, ಈ ಮಾರ್ಪಾಡು ಬೆಟ್ಟದಾಗೂ ಮಲಗಿದ್ರೇನೋ ಗೊತ್ತಿಲ್ಲ. ಹೌದಾಗಿಲ್ಲ? ಹಲ್ಲೆಲೂಯಾ. ಯಾಕೆ ಅವ್ರಿಗೆ ಗೊತ್ತೇ ಇಲ್ಲ ಪ್ರಾರ್ಥನೆ ಶೋಧನೆ ಬರ್ತದಂತ. ನಿಮ್ಗೆ ಗೊತ್ತಾ ಪ್ರಾರ್ಥನೆ ಶೋಧನೆ ಬರ್ತದೆ? ಗೊತ್ತಾ? ಏನು ಶೋಧನೆ ಗೊತ್ತಾ? ನಿದ್ರೆ ಬರೋದು, ಆಲಸ್ಯ ಮಾಡೋದು, ಕೆಲವು ಯೋಚನೆಗಳು ಯಾವ ಟೈಮಲ್ಲೂ ಬರಲ್ಲ, ಪ್ರಾರ್ಥನೆಗೆ ಬರ್ತದೆ ನೋಡ್ರಿ. ಹೌದಲ್ಲ? ಅಕ್ಕಿ ಬಂದ್ರೆ ಹೆಂಗಿರ್ತದೆ, ಇವತ್ತು ಇದು ತಿಂದಿ ಹೋದ್ರೆ ಹೆಂಗಿರ್ತದ, ಅವು ಅಮೆರಿಕ ಹೋಗೋದು, ಹಿಂಗೆ ಇಲ್ಲೇ ಕುಂತಾಗೆ ಅಮೆರಿಕ ಹೋಗ್ತಾರ. ಅರ್ಥ ಆಗತ್ತ ನಿಮಗೆ? ನಿಮ್ಗೆ ಗೊತ್ತದು ಶೋಧನೆ, ಅದು ಶೋಧನೆ. ಸೊ ಅದಕ್ಕೆ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಹೇಳ್ರಿ. ಸ್ವಾಮಿ, ನನ್ನ ಮೈಂಡನ್ನು, ನನ್ನ ಹೃದಯವನ್ನು, ನನ್ನ ಆಲೋಚನೆಗಳನ್ನು ನಿನ್ನ ರಕ್ತದ ಅಡಿಯಲ್ಲಿ ತರ್ತೇನೆ. ಯೇಸು ನಾಮದಲ್ಲಿ ಈ 1 ತಾಸಿನ ಪ್ರಾರ್ಥನೆ ಸಂಪೂರ್ಣವಾಗಿ ಯೇಸುವೆ ನಿನ್ನ ಮುಖದ ಕಡೆಗೆ ನೋಡ್ತೇನೆ, ನಿನ್ನನ್ನೇ ಕೇಂದ್ರೀಕರಿಸ್ತೇನೆ.
ಕರ್ತನೆ, ಇವತ್ತು ನಾನು ಸಾಧಾರಣವಾಗಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆದರೆ ಹೊರಗಡೆ ಹೋಗುವಾಗ ಅಸಾಧಾರಣವಾಗಿ ಹೋಗ್ಬೇಕು ಅಂತ ಸ್ಟಾರ್ಟ್ ಮಾಡ್ರೆ. ಅವಾಗ ಮಾಡ್ರೆ ಶಿಖರ ಬರ ಒಂದು ತಾಸು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಮಗಳು ಎಕ್ಸಾಮ್, ನಿಮ್ಮ ಮಗಳು ಸ್ಕೂಲ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಎಂದು ಹೊರಗೆ ಬಂದರೆ ಒಂದು ಯಾವುದೋ ಕಾಲ್ ಬರ್ತಾನೆ, ನಿನ್ನ ಮಗಳಿಗೆ ಫ್ರೀ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅದು ನನ್ನ ಮಗಳಿಗೆ ಆಯಿತು, ನಿಮಗೂ ಆಗ್ತದೆ. ಹಲ್ಲೆಲೂಯಾ. ಬ್ರದರ್, ನಾನು ಹೇಳ್ತೀನಲ್ಲ, ಜೀವಿತದಲ್ಲಿ ಸಂಕಟಗಳು ಬಂದೇ ಬರ್ತದೆ, ಆದರೆ ಸಂಕಟಗಳು ಜಯಿಸುವುದಕ್ಕಾಗಿ ಯೇಸು ನಿಮ್ಮಲ್ಲಿದ್ದಾನೆ. ಹಲ್ಲೆಲೂಯಾ. ರೆಡಿನಾ? ಈ ದಿನಗಳು ಹೆಂಗ? ಈ ದಿನಗಳು ಗುರುಕಿ ಹೊಡೆದು ಪ್ರಾರ್ಥನೆ ಮಾಡ್ದಲ್ಲ, ಶಿಖರ ಬರ ಶಿಖರ ಬರ, ಇದೆಲ್ಲ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ ಹೆಂಗೆ ಗೊತ್ತಾ? ದೇವರ ಮಹಿಮೆ ನೋಡುವಂಥ ದಿನಗಳು. ಜೀವಿತ ಎಷ್ಟು ಜನ ಹೇಳ್ತೀರಿ, ನನ್ನ ಜೀವಿತದಲ್ಲಿ ಬದಲಾವಣೆ ಆಗ್ತಾನೆ ಇಲ್ಲ, ಇವತ್ತು ಆಗ್ಬೇಕಂತ ಎಷ್ಟು ಜನ ಬಯಸ್ತೀರಿ? ರೆಡಿನಾ? ನಿಮ್ಮ ಕೈಯಲ್ಲಿದೆ ನೋಡ್ರಿ, ನಿಮ್ಮ ಕೈಯಲ್ಲಿದೆ. ಹಂಗೆ ಮೊಬೈಲೆಲ್ಲ ನೋಡ್ಕೊಂಡು ತಲೆ ತುಂಬ್ಕೊಂಡು ಪ್ರಾರ್ಥನೆಗೆ ಹೋದರೆ ತಲೆಗೆ ಅದೇ ಬರ್ತದೆ. ಪ್ರಾರ್ಥನೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳ್ರಿ. ಇವತ್ತೇನೋ ಬದಲಾವಣೆ ನೋಡ್ತೇನೆ. ಹಲ್ಲೆಲೂಯಾ. ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ಇನ್ನು ಪ್ರಾರ್ಥನೆ ಇಷ್ಟೊತ್ತಾಯ್ತು, ಇನ್ನು ಬೇರೆ ಒಂದು ಹೇಳೋದಿದೆ. ನಾವು ಟಿ ವಿ ನೋಡುವಾಗ 3 ತಾಸು ನಮ್ಗೆ ಬೋರ್ ಆಗಲ್ಲ, ಹೌದಾ? ಪ್ರಾರ್ಥನೆ ಮಾಡೋ ಟೈಮ್ ಅರ್ಧ ತಾಸು ಆದ್ಮೇಲೆ ಟೈಮ್ ನೋಡ್ತಾರ. ಕೆಲವೊಬ್ಬರು ಚರ್ಚಲ್ಲಿದ್ದಾರೆ, ಸ್ವಲ್ಪ ಪ್ರಾರ್ಥನೆ ಒಂದು 5 ನಿಮಿಷ ಹೆಚ್ಚೈತವ್ರೆ, ಮೊದಲು ಮಾಡ್ತಾರೆ, ಆಮೇಲೆ ಹಿಂಗೆ ನೋಡ್ತಾರೆ. ಟಿ ವಿ ನೋಡೋ ಟೈಮ್ಗೆ ಯಾರನ್ನ ಟೈಮ್ ನೋಡ್ತಾರೆ ನೋಡ್ರಿ ನೀವು. ಯಾಕ? ಇನ್ನೊಂದು ಪ್ರಶ್ನೆ, ಯಾವುದಾದ್ರು ಇಂಟ್ರೆಸ್ಟಿಂಗ್ ಇದು ನಾನಂತ ಅಬ್ಸರ್ವ್ ಮಾಡಿ, ಇಂಟ್ರೆಸ್ಟಿಂಗ್ ಏನೋ ನೋಡೋ ಟೈಮ್ನಾಗ ಹಿಂಗೆ ನೋಡ್ತಾರ. ಕೆಲವೊಂದು ಬಾಯಿ ತೆಗೆದು ನೋಡ್ತಾರ. ಅಣ್ಣ ಊಟ ಆಯ್ತಾ? ಆಯ್ತು. ಒಂದು ತಾಸನ್ನು ಆಮೇಲೆ ಊಟ ಮಾಡ್ತೀನಿ. ನೀವು ಕೇಳಾಗ್ತೀರಿ? ನನಗೆ ಕೇಳಾಗ್ತೀರಿ? ಅವ್ರು ಎಲ್ಲಿ ಊಟ ಮಾಡಿಲ್ಲ, ನಿಮ್ಗೆ ಆಗಿರ್ಬೇಕಲ್ಲ. ಹಂಗ ಟಿ ವಿನ ಆ ಕಡೆ ಗಮನ ಆದ, ಊಟ ಆಯ್ತದ, ಆಯ್ತು ಅಂತೀವಿ. ಕೆಲವು ಹೆಣ್ಮಕ್ಳು, ತಂಗಿ ಅಡುಗೆ ಆಗ್ಯದ? ಆಗ್ಯದ. ಪುಟ್ಟಗೌರಿ ಮದುವೆ ನೋಡ್ತಿರ್ತಾಳೆ, ಇಲ್ಲಿ ಸೀರಿಯಲ್ ನೋಡ್ತಿರ್ತಾಳೆ, ಅಡುಗೆನೇ ಆಗಿಲ್ಲ. ನನ್ನ ಪಾಯಿಂಟ್ ಅರ್ಥ ಆಗತ್ತೆ ನಿಮ್ಗೆ? ಈಗ ನನ್ನ ಪ್ರಶ್ನೆ, ಅವರು ಕೇಳಿದ್ರಲ್ಲ, ಕೇಳಿದ್ರಿ, ಉತ್ತರ ಸರಿತ ತಪ್ಪಿತ್ತ? ನೀವು ಬೇಕು ಅಂತ ತಪ್ಪುತ್ತರ ಕೊಟ್ರ ಏನು ಗೊತ್ತಾಗದೆ ಕೊಟ್ರಲ್ಲ? ಯಾಕೆ? ನಿಮ್ಮ ಧ್ಯಾನ ಎಲ್ಲಿದೆ? ಅಂದರೆ ನೀವು ತಪ್ಪುತ್ತರ ಬೇಕಾದ್ರೆ ಕೊಟ್ಟಿಲ್ಲ, ನೀವು ಕಿವಿಯಿಂದ ಕೇಳಿದ್ರಿ, ಅದು ಕೇಳಿದ್ದು ತಲೆಗೆ ಹೋಗಿಲ್ಲ. ಅರ್ಥ ಆಯ್ತಾ ನನ್ನ ಪಾಯಿಂಟು? ಏನೋ ಕೇಳಿದ್ರೆ ಹಾಗೆ ಬಿಟ್ಬಿಟ್ರೆ. ಅಂದರೆ ಏನನ್ನ ಇಂಟ್ರೆಸ್ಟಿಂಗ್ ಇದು ನೋಡುವಾಗ ಏನು ಬಗಲಾಗಿ ಯಾರು ಡ್ಯಾನ್ಸ್ ಮಾಡಿದ್ರು ಕೇಳಲ್ಲ ನಾವು, ಹೌದಾಗಿಲ್ಲ? ಪ್ರಾರ್ಥನೆದಾಗ ಯಾರೊಬ್ರು ಬಂದ್ರೆ ಕಾಣ್ತಾ ನೋಡ್ತಾರೆ ಹಿಂಗೆ, ಹೌದಾಗಿಲ್ಲ? ಹಲ್ಲೆಲೂಯಾ. ಇವತ್ತು ನಾನು ನಿಮಗೆ ಏನು ಹೇಳ್ತಾ ಇದ್ದೇನೆ ಅಂದರೆ, ಎಷ್ಟು ಇಂಟ್ರೆಸ್ಟಿಂಗಿಂದ ಟಿ ವಿ ನೋಡ್ತೀರೋ ಅದಕ್ಕಿಂತ ಜಾಸ್ತಿ ಇಂಟ್ರೆಸ್ಟಿಂಗಿಂದ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಇದು ಮಾಡಿ ನೋಡ್ರಿ, 1 ತಾಸು ಪ್ರಾರ್ಥನೆ ಸಾಕು, ನಿಮ್ಮ ಜೀವಿತ ಅಲ್ಲೋಲ ಕಲ್ಲೋಲ ಮಾಡ್ತದೆ. ಹಲ್ಲೆಲೂಯಾ. ಇದು ಸಾಧ್ಯ. ಎಲ್ಲ ಹೇಳ್ರಿ, ಇದು ಸಾಧ್ಯ. ರೆಡಿನಾ? ಈ ರೀತಿ ಮಾಡೋಣವಾ? ಈ ಬೀದರ್ನಲ್ಲಿ ಏನೋ ವ್ಯತ್ಯಾಸ ಮಾಡಬೇಕಂದ್ರೆ ಈ ಪ್ರಬಲವಾದ ಪ್ರಾರ್ಥನೆ ಮಾಡೋರು ಮಾತ್ರ ವ್ಯತ್ಯಾಸ ಮಾಡ್ತಾರೆ. ನಾನು ಹೇಳ್ತೇನೆ ಕೇಳ್ರಿ, ಯಾರು ವ್ಯತ್ಯಾಸ ಮಾಡಲ್ಲ, ಸುಮ್ಮನೆ ಬರೀ ಮಾತು ಹೇಳ್ತಾರೆ. ವ್ಯತ್ಯಾಸ ಮಾಡೋರು ಪ್ರಬಲವಾಗಿ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ನೀವು ಅದು ಮಾಡ್ತಾ ಹೋಗ್ರಿ. ನೀವು 1 ತಾಸು ಕಳೆದು ನೋಡ್ರಿ, ಟೈಮ್ ಒಂದು ಕಡೆ, ಮೊಬೈಲ್ ಒಂದು ಕಡೆ ಬಿಟ್ಬಿಡ್ರಿ. ಮೊಬೈಲ್ ಇಟ್ಕೊಂಡು ಪ್ರಾರ್ಥನೆಗೆ ಹೋಗೇ ಬೇಡ್ರಿ. ನೀವು ಪ್ರಾರ್ಥನೆ ಕುಂತಾಗ ಯಾರನ್ನ ಕಾಲ್ ಮಾಡ್ತಾರೆ, ಪಕ್ಕ ಮಾಡ್ತಾರೆ. ಸೈತಾನ ಬೇಕಂತ ಕಾಲ್ ಕಳಿಸ್ತಾನೆ ನಿಮಗೆ, ಅದು ಅರ್ಜೆಂಟೇ ಇರ್ತದೆ, ನಿಮಗೆ ಹೋಗಲೇಬೇಕು. ಪಾಲ್ ಹೆಂಗಿಚ್ಚು
ಅಂತ ಒಬ್ಬ ದೇವರ ಸೇವಕರು. ಇಡೀ ವಿಶ್ವದಲ್ಲೇ ದೊಡ್ಡ ಸಭೆ ಅವ್ರದ್ದೇ, ದಕ್ಷಿಣ ಕೊರಿಯಾ. ಅವ್ರು ಇಷ್ಟು ಫೇಮಸ್ ಆಗಿದ್ರು ಅಂದರೆ ಪ್ರೆಸಿಡೆಂಟ್ ಅವರಿಗೆ ಕಾಲ್ ಮಾಡ್ತಾಯಿದ್ರು. ಆ ದೇಶದ ರಾಷ್ಟ್ರಪತಿಗಳು, ಈಗ ನಮ್ಮ ಕಡೆ ಪ್ರಧಾನಮಂತ್ರಿ ಹೆಂಗ, ಆ ದೇಶದಲ್ಲಿ ಪ್ರಧಾನಮಂತ್ರಿಗಿಂತ ಜಾಸ್ತಿ ದೊಡ್ಡದು ರಾಷ್ಟ್ರಪತಿಗಳು ಕಾಲ್ ಮಾಡ್ತಾ ಇದ್ರಂತೆ. ಪಾಲ್ ಹೆಂಗಿಚ್ ಹೇಳ್ತಾ ಇದ್ರಂತೆ, ಅವರು ಪಿ ಎ ಬಂದು ಪ್ರಾರ್ಥನೆ ಮಾಡೋ ಬಂದಿರಂತ. ಪಿ ಎ ಸರ್ ಪ್ರೆಸಿಡೆಂಟ್ ಕಾಲ್ ಮಾಡ್ತಾರೆ. ಪಾಲ್ ಹೆಂಗಿಚ್ ಬೈದಂತೆ, ನಿನಗೆ ಇನ್ನೊಂದು ಸಾರಿ ನನ್ನ ಪ್ರಾರ್ಥನೆ ಕೋಣೆಯಲ್ಲಿ ನನ್ನ ಪರ್ಮಿಷನ್ ಇಲ್ಲದೆ ಎಂಟ್ರಿ ಕೊಟ್ಟರೆ ನಿನಗೆ ಕೆಲಸ ತೆಗೆದಾಕ್ತೀನಿ. ಏನು ಸರ್ ಪ್ರೆಸಿಡೆಂಟ್ ಕಾಲ್ ಅಂತ ಹೇಳ್ತೀನಿ. ಪ್ರೆಸಿಡೆಂಟ್ಗಿಂತ ದೊಡ್ಡ ದೇವರು ನನಗಿದ್ದಾನೆ, ಆತನ ಜೊತೆ ನಾನು ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯ. ಪ್ರೆಸಿಡೆಂಟ್ ಕೂಡ ಪಾಲ್ ಹೆಂಗಿಚ್ಗೆ ಪ್ರಾರ್ಥನೆ ಟೈಮಲ್ಲಿ ಮಾತಾಡ್ತಾ ಇರಲಿಲ್ಲಂತೆ. ಹಲ್ಲೆಲೂಯ. ಈ ಶಿಸ್ತು ನಮಗೆ ಬೇಕ್ರಿ. ಪ್ರೆಸಿಡೆಂಟ್ ಕಾಲೇ ಅವ್ರು ಎತ್ತಲ್ಲ ಅಂದರೆ ನಮಗೆ ಯಾರು ಇಂಪಾರ್ಟೆಂಟ್ ಅಪ್ಪ ಹೇಳ್ರಿ? ಭಾಳ ಇಂಪಾರ್ಟೆಂಟ್ ಇತ್ತು ರೀ, ಅದಕ್ಕೆ ಹೋದೆ. ಏನು ಮಾಡ್ಬೇಕು, ಸೈತಾನ್ ತಂದಿಲ್ಲಪ್ಪ. ನೀ ಮೊಬೈಲ್ ಹೊರಗಿಟ್ಟೋಗು, ನೀನು ಮೊಬೈಲ್ ತೊಗೊಂಡೋಗಿ ನೀನೇ ಸೈತಾನ ಒಳಗೋಯ್ದಿದೆ. ಮೊಬೈಲ್ ಸೈತಾನ್ ಅಂತ ಹೇಳ್ತಾ ಇಲ್ಲ. ಪಾಯಿಂಟ್ ಏನಂದರೆ ಸಮಸ್ಯೆಗಳು ಬರ್ತವೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರಾರ್ಥನೆ ಜೀವಿತ ಸ್ವಲ್ಪ ಸರಿಪಡಿಸೋ ಸಮಯ ಇದು, ಹೌದಾ ಇಲ್ಲ? ಪ್ರಾರ್ಥನೆ ಜೀವಿತ ಸರಿಪಡಿಸೋ ಸಮಯ. ನಾನು ಹೇಳ್ತೇನೆ, ಇದು ಸರಿ ಆಯ್ತಂದರೆ ಜೀವನನೇ ಸರಿ ಆಗ್ತದೆ. ನಾವು ಮೊದಲು ತಪ್ಪು ನೋಡ್ರಿ, ಸೈತಾನ್ ಮೊದಲನೇ ಶೋಧನೆ ಈ ದಿನಗಳಲ್ಲಿ ತರುವುದು ಜನರ ಪ್ರಾರ್ಥನೆ ಜೀವಿತದ ಮೇಲೆ. ಹಲ್ಲೆಲೂಯ. ಅರ್ಥ ಆಗ್ತದೆ ನಿಮಗೆ? ಸರಿನಾ? ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥನೆ ಕುಂತಾಗ ಯಾರನ್ನ ಅಂತ ಆಕಳಿಸ್ಬಾರ್ದು ನೋಡ್ರಿ, ಸರಿನಾ? ಆಕಳಿಸ್ರಿ, ಹಂಗೆ ಹೋಗ್ರಿ, ಹಂಗೆ ಕಷ್ಟ. ಮತ್ತು ಊರ ಮಂದಿಗೆಲ್ಲ ಹೇಳ್ಕೊಂತಾರೆ, ಅದು ಕಷ್ಟದಪ್ಪ, ಏಸು ಆರಾಮ ಮಾಡ್ತಾಯಿಲ್ಲ, ಏಸು ಚೊಲೋ ಮಾಡ್ತಾಯಿಲ್ಲ. ಏಸು ಚೊಲೋ ಮಾಡೋಕ್ಕೆ ರೆಡಿ ಅನ್ನಪ್ಪ, ನೀನು ಆಕಳಿಸಕತ್ತಿದ್ದಿ. ಅರ್ಥ ಆಯ್ತಾ? 1 ತಾಸು ಪ್ರಾರ್ಥನೆಯನ್ನು ಆಸಕ್ತಿಯಿಂದ ಕೊಡ್ರೆ, ಇದು ಮಾಡಿ ನೋಡ್ರಿ, ನಿಮ್ಮ ಜೀವಿತ ಹೆಂಗಿರ್ತದೆ ನಾನು ಹೇಳ್ತೇನೆ. ರೆಡಿನಾ? ಮುಂದೆ ಹೋಗೋಣವಾ? ಏನಾಯಿತು? ಯೇಸು ಪ್ರಾರ್ಥನೆ ಮಾಡ್ದ. ಶಿಷ್ಯರು ಹೇಗೆ ಪ್ರಾರ್ಥನೆ ಮಾಡಿದ್ರೆ ಗೊತ್ತಿಲ್ಲ, ಆದರೆ ಯೇಸುವಿನ ಪ್ರಾರ್ಥನೆ ಆಸಕ್ತಿಯಿಂದ ಪ್ರಾರ್ಥನೆ ಇತ್ತು. ಅದಕ್ಕೆ ದೇವರನ್ನು ಮಾಡ್ದ, ತನ್ನ ಮಹಿಮೆ ಯೇಸುವಿನ ಮುಖದ ಮೇಲೆ ಬಂತು. ಯೇಸುವಿನ ಮುಖ ಸೂರ್ಯನ ಹಾಗೆ ಬೆಳಕಾಯಿತು, ಯೇಸುವಿನ ಬಟ್ಟೆ ಬಿಳಿ ಆಯಿತು. ಆಗ ಮೋಶೆ ಎಲಿಯನು ಬಂದು ಯೇಸುವಿನ ಜೊತೆ ಮಾತಾಡ್ತಾರೆ. ನಿನ್ನ ಪ್ರಾರ್ಥನೆಯ ಸಮಯದಲ್ಲಿ ದರ್ಶನಗಳು ನೋಡುವಂಥ ದಿನಗಳಿದಾಗಿದೆ. ನಿನ್ನ ಪ್ರಾರ್ಥನೆಯ ಸಮಯದಲ್ಲಿ ದೇವದೂತರನ್ನು ನೋಡುವಂಥ ದಿನಗಳಿದಾಗಿದೆ. ನಿನ್ನ ಪ್ರಾರ್ಥನೆಯ ಸಮಯದಲ್ಲಿ ದೇವರ ಮಹಿಮೆ ಪ್ರಕಟವಾಗುವಂಥ ದಿನಗಳು ಇದಾಗಿದೆ. ಅದೇ ವಾಕ್ಯ ಅಲ್ಲಿ ಹೇಳ್ತದೆ, ನಿನ್ನ ಒಳಗಡೆ ಇರುವಂಥ ಕ್ರಿಸ್ತನು ಮಹಿಮೆಗೆ ನಿರೀಕ್ಷೆಯಾಗಿದ್ದಾನೆ. ಈ ಲೋಕದ ಜನರು ದೇವರ ಮಹಿಮೆ ನೋಡ್ಬೇಕಂದ್ರೆ ಅದು ನಿನ್ನ ಒಳಗಡೆಯಿಂದ ಹೊರಗಡೆ ಬರಬೇಕು. ಇದು ಯಾವಾಗ ಆಗಬೇಕು? ಪ್ರಾರ್ಥನೆ ಸರಿಪಡಿಸಿದಾಗ. ರೆಡಿನಾ? ಮುಂದೆ ಹೋಗೋಣವಾ? ಇನ್ನೊಂದು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 21ನೇ ವಚನ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ಸಾಕು. ದೇವರ ವಾಕ್ಯದ ಬಗ್ಗೆ ಮಾತಾಡ್ತದೆ. ನಾನು ಕಾಣಿಸಿಕೊಳ್ಳುವರಂತಲ್ಲಿ ಕನ್ನಡದಲ್ಲಿ ಹೇಳ್ತದೆ, ಬಟ್ ಇಂಗ್ಲೀಷಲ್ಲಿ ಹೇಳ್ತದೆ ಐ ವಿಲ್ ಮ್ಯಾನಿಫೆಸ್ಟ್, ಅಂದರೆ ನನ್ನನ್ನು ನಾನು ಪ್ರಕಟ ಮಾಡಿಕೊಳ್ತೇನೆ. ಹಲ್ಲೆಲೂಯಾ. ನನ್ನ ಕಡೆ ನೋಡ್ರಿ, ನಾನು ಪ್ರಕಟ ಬಗ್ಗೆ ಮಾತಾಡ್ತಿದ್ದೇನೆ. ನಮ್ಮ ಒಳಗಡೆ ಇರುವಂಥ, ನನ್ನ ಕಡೆ ಪ್ಲೀಸ್ ಈ ಕಡೆ ನೋಡ್ರಿ, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಅದನ್ನು ಕೇಳ್ರಿ. ನಮ್ಮ ಒಳಗಡೆ ಇರುವಂಥ ಯೇಸುಗೆ ಹೇಗೆ ನಾವು ಹೊರಗಡೆ ಬಿಡಬೇಕಂತ ಮಾತಾಡ್ತಾ ಇದ್ದೀನಿ, ಹೌದಲ್ಲ? ಹೇಗೆ ಪ್ರಕಟ ಆಗ್ತಾನೆ ಯೇಸು? ಒಂದು ಆಸಕ್ತಿಯ ಪ್ರಾರ್ಥನೆ. ಎರಡನೇದಾಗಿ ಇಲ್ಲಿ ವಾಕ್ಯ ಹೇಳ್ತದೆ, ನೀವು ನನ್ನ ಆಜ್ಞೆಗಳನ್ನು ಪ್ರೀತಿಸಿ ಅವುಗಳನ್ನು ಕೈಕೊಂಡು ನಡೆಯುವಾಗ ನಾನು ಅಲ್ಲಿ ಕಾಣಿಸಿಕೊಳ್ತೇನೆ ಅಂತ ಹೇಳ್ತದೆ. ಕಾಣಿಸಿಕೊಳ್ಳೋದು ಒಂದು ಕಡೆ ಸರಿನೇ, ಜನರಿಗೆ ಯೇಸು ಕಾಣಿಕೊಳ್ತಾರೆ. ಇನ್ನೊಂದು ತರ್ಜುಮೆ ಹೇಳ್ತದೆ, ನಮ್ಮ ಮೂಲಕ ಯೇಸು ಪ್ರಕಟವಾಗ್ತಾನೆ ಅಂತೆ. ಹಲ್ಲೆಲೂಯಾ. ಇನ್ನೊಂದು ಸರಿಪಡಿಸುವುದೇನೆಂದರೆ, ನಮ್ಮ ಬೈಬಲನ್ನು ನಾವು ಆಸಕ್ತಿಯಿಂದ ಓದಬೇಕು. ಹಲ್ಲೆಲೂಯಾ. ಹೆಂಗೆ ಓದಬೇಕು?
ಸಂಡೇ ದಿನ ಯಾರ ಬೈಬಲ್ ಓದ್ತಾರಂತ ಕೇಳ್ತಾರಂತೆ. ಕೆಲವೊಬ್ರು ಸಂಡೇ ಮುಂಚೆನೇ ಬೈಬಲ್ ಓದ್ಕೊಂಬರ್ತಾರೆ. ಮಂಡೇ ಯಾರು ಕೇಳಂತೆ ಮಂಡೇ ಬೈಬಲ್ ಓದಲ್ಲ ಕೆಲವೊಬ್ಬರು. ಹಲ್ಲೆಲೂಯಾ. ಸೊ ಇವತ್ತು ನಾನು ಏನು ಹೇಳ್ತಿದ್ದೇನೆ ಅಂದರೆ, ಪ್ರಾರ್ಥನೆ ಒಂದಾಯಿತು, ಈಗ ಬೈಬಲನ್ನು ಕೂಡ ಭಾಳ ಪ್ರಾಮುಖ್ಯ ಇದೆ. ಈಗ ಇನ್ನೊಂದು ಗೊತ್ತಾ, ಈ ಮೊಬೈಲ್ ಒಳ್ಳೇದಕ್ಕೆ ಯೂಸ್ ಮಾಡ್ಬೇಕು, ಕೆಟ್ಟದಕ್ಕೆ ಯೂಸ್ ಮಾಡ್ಬೇಕು, ಎಷ್ಟು ಜನ ಹೋಗ್ತೀರಿ? ಹೌದಿಲ್ಲ? ಈ ಮೊಬೈಲಲ್ಲಿ ಬೈಬಲ್ ಹಾಕ್ಕೊಂಡು ಯಾಕೆ ಬೈಬಲ್ ಓದಬಾರ್ದು ದಿನ? ಈಗ ನಿಮ್ಮ ಆಫೀಸ್ನಾಗ ಬೈಬಲ್ ಓದಿದ್ರೆ ಆಫೀಸ್ಗೆ ಬೈಬಲ್ ತಂದೆ ಅಂತಾರ, ಹೌದಾ ಇಲ್ಲ? ಆಫೀಸ್ಗೆ ಮೊಬೈಲ್ ತಂದೆ ಅಂತ ಹೇಳ್ತಾರ? ಅಂಥ ಕಾಲ ಬಂದದೀಗ, ಹೌದಾ ಇಲ್ಲ? ಓಕೆ, ಅವ್ರಂಗೆ ನಾವು ಆಗೋಣ. ಈ ಮೊಬೈಲಲ್ಲಿ ಬೈಬಲ್ ಓದ್ರೆ ಬ್ರದರ್, ಬೈಬಲ್ ಓದ್ಬೇಕಾದ್ರೆ ಟೈಮಿಗೆ ಯಾರ್ದೋ ಕಾಲ್ ಬರ್ತದ, ಫ್ಲೈಟ್ ಮೋಡ್ ಹಾಕ್ರಿ. ಫ್ಲೈಟ್ ಮೋಡ್ ಅಂದರೆ ಸ್ವಿಚ್ ಆಫ್ ಆಗಲ್ಲ, ಎಲ್ಲೋ ಸ್ವಿಚ್ ಆಫ್ ಅಂತ ಬರ್ತದ, ನಾವು ಮೊಬೈಲ್ ನೋಡ್ಬೋದು. ಇಂಟರ್ನೆಟ್ ಬರಲ್ಲ, ಇಂಟರ್ನೆಟ್ ಬೇಡ, ಬೈಬಲ್ ಓದ್ಬೋದು. ಏನಾಗ್ತದೆ ಅಂದರೆ, ಈ ಬೈಬಲ್ ಓದಿ ಅದರಂತೆ ನಾನು ಕೈಕೊಂಡು ನಡೆದಾಗ ಬರೀ ಬೈಬಲ್ ಓದೋದು ಅಷ್ಟೇ ಅಲ್ಲ, ಇವತ್ತು ಏನು ಬೈಬಲ್ ಓದ್ತೀನೋ ಅದರಂತೆ ನಾನು ನಡೆದಾಗ ನನ್ನ ಮೂಲಕ ಯೇಸು ಪ್ರಕಟ ಆಗ್ತಾನೆ. ಕೇಳ್ರಿ, ನಾನು ಹೇಳ್ತೇನೆ, ನನ್ನ ಜೀವನದ ಬಗ್ಗೆ ಹೇಳ್ತೇನೆ ನಿಮಗೆ. ನಾನು ಜೀವನದ ಒಂದು ರಹಸ್ಯ ಕಲಿತಾ ಇದ್ದೇನೆ, ಇನ್ನೂ ಇದ್ದೇನೆ, ನಾನು ಕಲಿತಾ ಇದ್ದೇನೆ. ಏನು ಗೊತ್ತಾ, ನನಗೇನೇ ಸವಾಲುಗಳು ಬಂತಂದರೆ, ಸಮಸ್ಯೆಗಳು ಬಂತಂದರೆ, ನನ್ನ ಹೆಂಡತಿಗೆ, ನನ್ನ ಮಗಳಿಗೆ ಗೊತ್ತು, ನಮ್ಮ ಕುಟುಂಬದವ್ರು, ನಮ್ಮ ತಮ್ಮ ಎಲ್ಲರಿಗೂ ಗೊತ್ತು. ನಾನು ಸೀದಾ ಬೈಬಲ್ ತೊಗೊಳ್ತೀನಿ, ಬೈಬಲ್ ಓದ್ಕೊಂಡು ಕೂತ್ಕೊಳ್ತೀನಿ, ಯಾರಿಗೇನೋ ಅನ್ನಲ್ಲ. ನಿನ್ನಿಂದನೇ ಆಯಿತು, ನಿನ್ನಿಂದ ಆಯಿತು ಯಾರಿಗೇನಲ್ಲ. ಸುಮ್ಮನೆ ಬೈಬಲ್ ಕೊಡ್ತೀನಿ, ದೇವ್ರೆ ನನ್ನೊಟ್ಟಿಗೆ ಮಾತಾಡು, ನೀನು ಮಾತಾಡೋ ತನಕ ನಾನು ಬೈಬಲ್ ಓದ್ತಾನೆ ಇರ್ತೀನಿ. ಕೇಳ್ರಿ, ನಾನು ಕೊನೆ ಸಾರಿ ಹೇಳಿದ ಇಲ್ಲ ಗೊತ್ತಿಲ್ಲ, ಇದು ಬೈಬಲ್ ಲೋಗೋಸ್ ಅಂತಾರೆ ಎಲ್ಲ. ನೋಡ್ರಿ, ಲೋಗೋಸ್, ಜೋರಾಗಿ ಲೋಗೋಸ್ ಅಂದರೆ ಬರೆಯಲ್ಪಟ್ಟಂಥ ದೇವರ ವಾಕ್ಯ, ಹೌದಾ? ಇದು ದೇವರ ವಾಕ್ಯ, ಬರೆಯಲ್ಪಟ್ಟಂಥ ದೇವರ ವಾಕ್ಯ. ಆದರೆ ಈಗ ಜ್ಞಾನೋಕ್ತಿ 10ನೇ ಅಧ್ಯಾಯ ನಾನು ಓದ್ತಾ ಇರ್ತೇನೆ, ಒಂದು ವಚನ ನನ್ನ ಹೃದಯಕ್ಕೆ ತಾಗ್ತದೆ, ಟಚ್ ಆಗ್ತದೆ. ಗೊತ್ತಾ ನಿಮಗೆ? ಆಗ್ತದೆ ನಿಮಗೆ? ಕೈ ಎತ್ತರೆ. ಅದಕ್ಕೆ ರೇಮಾ ಅಂತಾರೆ. ಏನಂತಾರೆ? ರೇಮಾ ಅಂದರೆ ಗೊತ್ತಾ? ಮಾತನಾಡಿದ ದೇವರ ವಾಕ್ಯ. ಈ ಬರೆಯಲ್ಪಟ್ಟ ದೇವರ ವಾಕ್ಯ ಇದೆ, ಆದರೆ ಇದು ಸಾಕಾಗಲ್ಲ, ನೀವು ಇದನ್ನು ಓದಬೇಕು. ಓದಿದಾಗ ಅದಕ್ಕೆ ಯೇಸು ನೋಡ್ರಿ, ಸೈತಾನ ಯೇಸು ಬಳಿಗೆ ಬಂದಾಗ ಸೈತಾನ ಹೇಳ್ತಾನೆ, ರೊಟ್ಟಿ ಮಾಡ್ತೀನೋ? ಯೇಸು ಹೇಳ್ತಾನೆ, ಮನುಷ್ಯನು ರೊಟ್ಟಿದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ. ಅಲ್ಲಿ ರೇಮ ಬಗ್ಗೆ ಮಾತಾಡ್ತಾನೆ. ಅಂದರೆ ಪ್ರತಿದಿನ ನಮಗೆ ದೇವರು ಮಾತಾಡಬೇಕು. ಹಲ್ಲೆಲೂಯಾ. ಕೇಳ್ರಿ, ನಿಮಗೆ ನಾನು ಯಾಕೆ ಉದಾಹರಣೆ ಹೇಳ್ತೇನೆ ಅಂದರೆ, ನನ್ನ ಕಷ್ಟ ಹೇಳ್ಕೊಳ್ತಾ ಇಲ್ಲ ನಿಮಗೆ. ಇಲ್ಲಿ ಪಾಸ್ಟರ್ ಆಗಲಿ, ಯಾರೇ ಸಿಸ್ಟರ್ ಆಗಲಿ, ಅವ್ರ ಉದಾಹರಣೆ ಹೇಳೋಕ್ಕೆ ಕಾರಣ ಏನು? ಕಷ್ಟ ಹೇಳ್ಕೊಳ್ಳೋದಲ್ಲ. ನಿಮ್ಮ ಕಷ್ಟ ಬಂದಾಗ ನೀವು ಹಿಂಗೆ ಮಾಡ್ರಿ ಅಂತ ಅರ್ಥ ಆಯ್ತಾ ನಿಮಗೆ? ನನ್ನ ಕಡೆ ಕೇಳ್ರಿ. ಈಗ ಇತ್ತೀಚೆಗೆ ನನಗೆ ಅರ್ಜೆಂಟು ಒಂದು 25,000 ಬೇಕಾಗಿತ್ತು. 25,000 ಬೇಕಾಗಿತ್ತು. ಏನು ಮಾಡಬೇಕು? ನನಗೆ ಗೊತ್ತು, ವಾಕ್ಯ ಓದಬೇಕು. ವಾಕ್ಯ ಓದಿದಾಗ ಅಲ್ಲಿ ವಾಕ್ಯ ತಿರುಗಿಸೋಣ. ಓ ಥ್ಯಾಂಕ್ ಯು ಜೀಸಸ್. ಅವರ ಕಲ್ಲೈಟ ಕನ್ನೋಸ ಕನ್ನೆ. ಕೀರ್ತನೆಗಳು 35ನೇ ಅಧ್ಯಾಯ 27ನೇ ವಚನ. ಯೆಹೋವನೇ, ನೀನೇ ನೋಡಿದ್ದೀಯಲ್ಲವೇ, ಸುಮ್ಮನಿರಬೇಡ. ನನ್ನ ಒಡೆಯನೇ, ನನಗೆ ದೂರವಾಗಿರುವುದೇಕೆ? ಅಲ್ಲ, 35 ಕೀರ್ತನೆ 35 27ನೇ ವಚನ. ನನ್ನ ಬಯಸುವವರು ಆನಂದದೊಡನೆ ಜಯಧ್ವನಿ ಮಾಡಲಿ. ನನ್ನ ಸೇವಕನ ಹಿತವನ್ನು ಕೋರುವ ಯೆಹೋವನಿಗೆ ಸ್ತೋತ್ರ ಎಂದು ಯಾವಾಗಲೂ ಹೇಳುವರ. ಅಲ್ಲಿ ಹೇಳ್ತದೆ ತನ್ನ ಸೇವಕನ ಹಿತ, ಕನ್ನಡದಲ್ಲಿ ಹೇಳ್ತದೆ. ಬಟ್ ಇಂಗ್ಲಿಷಲ್ಲಿ ಹೇಳ್ತದೆ, Oh, let the Lord be magnified who takes pleasure in the prosperity of his children. ಅಂದರೆ ದೇವರ ಸೇವಕರ ಅಭಿವೃದ್ಧಿಯಲ್ಲಿ ಹೆಚ್ಚಳ ಪಡುವ ದೇವರಿಗೆ ಸ್ತೋತ್ರವಾಗಲಿ ಅಂತ ನಿರಂತರವಾಗಿ ಹೇಳಬೇಕಂತೆ.
ಅಲ್ಲಿ ಹೇಳ್ತದೆ ನಿರಂತರವಾಗಿ, ಲೆಟ್ ದೆಮ್ ಕಂಟಿನ್ಯೂಸ್ಲಿ. ಇಂಗ್ಲೀಷಲ್ಲಿ ಇದೆ, ಕನ್ನಡದಲ್ಲಿಲ್ಲ. ನನ್ನ ಕಡೆ ನೋಡ್ರಿ, ಈ ಕಡೆ ನೋಡ್ರಿ ಪ್ಲೀಸ್, ಈ ಕಡೆ ನೋಡ್ರಿ. ನನಗೆ ಅರ್ಜೆಂಟಾಗಿ ವಾಕ್ಯ ಬೇಕು, 20,000 ಬೇಕು, ದುಡ್ಡು ಬೇಕು. ನಾನೇನು ಮಾಡಿದೆ, ದೇವ್ರೆ ನೀನು ಮಾತಾಡು ಅಂತ ಓದ್ತಾ ಇದ್ದೆ. ಈ ವಾಕ್ಯ ಬರ್ತಾನೆ ಟಚ್ ಆಯಿತು. ನಾನು ಅಂದ್ಕೊಂಡೆ ಎಲ್ಲ ಟೈಮ್ ಟಚ್ ಆಗ್ತದೆ ಬಿಡು, ಅದೇ ಅಂದ್ಕೊಂಡೆ. ನಾನಂದೆ, ಆದರೆ ಕೇಳ್ರಿ, ಇಲ್ಲಿ ತಪ್ಪು ಮಾಡ್ತೀವಿ ನಾವು. ಟಚ್ ಆಯ್ತಂದ್ರೆ ಅದಕ್ಕೆ ಇಟ್ಕೋಬೇಕು ನೀವು. ಯಾಕೆ ಗೊತ್ತದ, ವಾಕ್ಯ ಬಂತಂದ್ರೆ ಅದ್ಭುತ ಗ್ಯಾರಂಟಿ. ಈಗ ನೋಡ್ರಿ, ನಾನು ಕೊನೆ ಸಾರಿ ವಾಕ್ಯ ಹೇಳಿದ್ರೆ ನಂಗೆ ನೆನಪಿದೆ. ಪೇತ್ರ ಯೇಸು ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದ. ಪೇತ್ರ ಹೇಳ್ತಾನೆ, ಸ್ವಾಮಿ ನೀನೇ ಹಾಕಿದ್ದೀಯ ಅಂದರೆ ನಾನು ಬಾತ್ ಹೇಳು ಅಂತ ಹೇಳಿದ್ನ. ಹೌದಾ? ಆ ಸ್ಥಳದಲ್ಲಿ ನೀನು ನಾನು ಇದ್ರೆ ಏನು ಮಾಡ್ತಾ ಇದ್ದೇವೆ? ನಾವೇನು ಮಾಡ್ತೀವಿ ಗೊತ್ತಾ? ಏಸಪ್ಪ ನೀನೇ ಆಗಿದ್ರೆ ನಾನು ನೀರಿನ ಮೇಲೆ ನಡಿಬೇಕು, ಸ್ವಲ್ಪ ಈ ಕಡೆ ಬಾ, ನಿನ್ನ ಕೈ ಹಿಡ್ಕೊಂಡು ನಾನು ನಡಿತೀನಿ ಅಂತೀವಿ. ಹೌದಾ ಇಲ್ಲ? ಪೇತ್ರ ಏನಂತಾನೆ, ಆಹಾ ನೀನು ಬರೆದ್ಬೇಡ, ಒಂದು ಮಾತು ಹೇಳು, ನಾನು ನಡ್ಕೊಂಡ್ಬರ್ತೀನಿ. ಪೇತ್ರ ಗೊತ್ತಿತ್ತು ಯೇಸು ಇಲ್ಲಿ ಬರೋದು ಬೇಡ, ಕೈ ಹಿಡ್ಕೊಂಡು ನಡೆದ್ರೆ ಎಲ್ಲ ಶಿಷ್ಯರು ಅಂತಾರ, ಯೇಸು ಯುದ್ಧ ನಡೆದ ಅವೇನು ಭಾಳ ದೊಡ್ಡದು ಮಾಡ ಅಂತಾರ. ಹೌದಾ ಇಲ್ಲ? ಅದಕ್ಕೆ ಪೇತ್ರ ಏನು ಮಾಡ್ದ, ಸ್ವಾಮಿ ನೀನೇ ಹಾಕಿದ್ರೆ ಅಲ್ಲಿಂದಲೇ ಒಂದು ಮಾತು ಹೇಳು, ನಿನ್ನ ಮಾತಿನ ಮೇಲೆ ಲಾಜರ ಎದ್ದು ಬರೋದು ನೋಡಿದ್ದೀನಿ, ನಿನ್ನ ಮಾತಿನ ಮೇಲೆ ಶತಾಧಿಪತಿ ಆಳುಗಳಾಗೋದು ನೋಡಿದ್ದೀನಿ, ನೀನು ಮಾತಾಡಿದ್ರೆ 5 ರೊಟ್ಟಿ 2 ಮೀನ 20,000 ಜನ ಊಟ ಮಾಡಿದ್ರು, 5,000 ಪುರುಷರಿದ್ರಲ್ಲ, ಮಕ್ಕಳು ಬಿಟ್ಟು 20,000 ಜನ ಊಟ ಮಾಡಿದ್ರು. ಸ್ವಾಮಿ ನಿನ್ನ ಮಾತಿನಲ್ಲಿ ಅದ್ಭುತ ಇದೆ, ನಿನ್ನ ಮಾತಾಡಿದ್ರೆ ಸಾಕು ಈ ಸಮುದ್ರ ಮುಳುಗಲ್ಲ, ಕಲ್ಲಾಗ್ತದೆ. ಹಲ್ಲೆಲೂಯಾ. ನಿನ್ನ ಬಾಯಿಯಿಂದ ಒಂದು ಮಾತು ಹೊರಗಡೆ ಬರಲಿ, ಅದ್ಭುತ ಆಗ್ತದೆ. ಏನಾಯ್ತು? ಯೇಸು ಬಾ ಅಂದ, ಪೇತ್ರ ನೀರಿನ ಮೇಲೆ ನಡೆದ. ಇವತ್ತು ಇತಿಹಾಸ ಮಾಡಿದ ಪೇತ್ರ, ಯೇಸು ಬಿಟ್ಟರೆ ಪೇತ್ರ ಮಾತ್ರ ಇದ್ದಾನೆ ನೀರಿನ ಮೇಲೆ ನಡೆದವನು. ಏನು ಹೇಳ್ತಾನಂದ್ರೆ, ಅದು ದೇವರ ಬಾಯಿಂದ ಬಂದಂಥ ಮಾತು. ಹಾಗೆ ಈ ವಾಕ್ಯ ನನಗೆ ಬಂತು. ಸಡನ್ಲಿ ದೇವರು ಮಾತಾಡಿದಾರಲ್ಲ, ಇದು ಅದು ಬರ್ದೆ. ದೇವರು ಮಾತಾಡಿದಾಗ ಒಂದು ಡೈರಿ ಮಾಡಿದ್ದೀನಿ ನಾನು, ಆ ಡೇಟ್ ಹಾಕ್ತೀನಿ, ಅದು ಪಕ್ಕದಲ್ಲಿ ಬರಿತೀನಿ, ಆ ದಿನ ಎಲ್ಲ ಅದೇ ಧ್ಯಾನ ಮಾಡ್ತೀನಿ. ಸೊ ಇಲ್ಲಿ ಏನು ಹೇಳ್ತದೆ, ದೇವರಿಗೀಗ ಕೃತಜ್ಞತಾ ಸ್ತುತಿ ಮಾಡಬೇಕಂತೆ ಅಲ್ಲಿ ವಾಕ್ಯ ಹೇಳ್ತದೆ. ಅದಕ್ಕೆ ನಾನು ವಾಕ್ಯ ಹೇಳ್ತಾ ಇದ್ದೆ, ನನ್ನ ಅಭಿವೃದ್ಧಿಯಲ್ಲಿ ಹೆಚ್ಚಳ ಪಡುವ ದೇವರಿಗೆ ಸ್ತೋತ್ರವಾಗಲಿ, ನನ್ನ ಅಭಿವೃದ್ಧಿಯಲ್ಲಿ ಹೆಚ್ಚಳ ಪಡುವ ದೇವರಿಗೆ ಸ್ತೋತ್ರವಾಗಲಿ. ನೈಟ್ ಒಂದು ಕೂಟ ಇತ್ತು ಗೂಗಲ್ ಮೀಟಲ್ಲಿ, ವೆಲ್ಲೂರಿಂದ, ತಮಿಳ್ನಾಡು, ಆಂಧ್ರದವರು, ಇಂಗ್ಲೆಂಡ್ ದೇಶ, ಅಮೆರಿಕ ದೇಶದಿಂದ, ಗೋವಾದಿಂದ ಎಲ್ಲರೂ ಬಂದರು. ಈ ವಾಕ್ಯ ಹೇಳ್ತಾ ಇದ್ದೆ. ಆಮೇಲೆ ಅದು ನಿಲ್ಲಿಸಿ ನಾನು ಹೋಗಿ ಬೆಳಗ್ಗೆನೇ ಹೇಳ್ತಾ ಇದ್ದೆ, ನಿಲ್ಲಿಸಿ ನಾವು ಹೋಗಿ ಬೋಧನೆ ಮಾಡೋ ಸ್ಟಾರ್ಟ್ ಮಾಡಿದಾಗ 9:30 10 ಗಂಟೆಗೆ ಕೂಟ ಮುಗೀತು. ಅದ್ಭುತಗಳು ಆಗ್ತಾ ಇದೆ. 10 ಗಂಟೆಗೆ ಗೂಗಲ್ ಮೀಟಿಂಗ್ ಮುಗಿತದೆ. ರಾತ್ರಿ 11:30 ತನಕ ಸಾಕ್ಷಿಗಳು ಬರ್ತಾನೆ ಇದೆ. ಕೂಟ ಮುಗಿತಾ ಇಲ್ಲ. ಆ ಪಾಸ್ಟರ್ ಹೇಳ್ತಿದ್ರೆ, ಪಾಸ್ಟ್ರೆ ದಯಮಾಡಿ ನೀವು ನಿಲ್ಬೋದಾ, ಅದ್ಭುತಗಳು ಜಾಸ್ತಿ ಆಗ್ತಾ ಇದೆ, ಸಾಕ್ಷಿಗಳು ನಡೀತಾನೆ ಇದೆ. ನಾನು ಅನ್ಕೊಂಡೆ, ದೇವ್ರೆ ಎಂಥ ಅದ್ಭುತಗಳು, ಹಲ್ಲೆಲೂಯಾ. ಆದರೆ ಬೆಳಗ್ಗೆ ದೇವ್ರು ಈ ವಾಕ್ಯ ಮಾತಾಡಿದ್ದ. ದೇವ್ರ ವಾಕ್ಯ ಅಂದ್ರೆ ಗೊತ್ತಾ, ಒಂದು ಚೆಕ್ ಇದ್ದಂಗೆ. ಈಗ ಯಾರು ನಿಮಗೆ 1 ಲಕ್ಷ ಚೆಕ್ ಕೊಟ್ಟರೆ ಏನು ಮಾಡ್ತೀರಿ? ಅರ್ಧ ಪೈಸೆ ಹಾಕ್ತೀರೇನು? ಈಗ ಯಾರೋ ನಿಮ್ಗೆ ದುಡ್ಡು ಕೊಡಂತಾರ, ನೀವು ಹೋಗಿ ಏನಪ್ಪ ದುಡ್ಡು ಕೊಡಂತೀರಿ, ಅವ್ರು 1 ಲಕ್ಷ ಚೆಕ್ ಕೊಡ್ತಾರೆ, ಹೋಗಪ್ಪ ತಗೋ ಅಂತ. ನೀವೇನು ಮಾಡ್ತೀರಿ? ಯಾಕೆ ಚೆಕ್ ಕೊಟ್ಟಿಲ್ಲ ನನಗೆ ಅಂತೀರೇನ? ಅನ್ನಲ್ಲ. ಚೆಕ್ಕಿಗೆ ದುಡ್ಡು ತರುವ ಶಕ್ತಿ ಇದೆ, ಹೌದಾ ಇಲ್ಲ? ನಾನು ಬೆಳಗ್ಗೆನೇ ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಈ ವಾಕ್ಯ ದೇವರು ಮಾತಾಡಿದಾರಂದ್ರೆ ಇವತ್ತು ದುಡ್ಡು ಬರ್ತದೆ. ನನಗೆ ಅರ್ಥ ಆಗಿರಲಿಲ್ಲ, ಆದರೆ ಬಿಟ್ಟಿಲ್ಲ ನಾನು. ಆ ವಾಕ್ಯ ಹೇಳ್ತಾ ಇದ್ದೆ, ಏನೋ ಅದ್ಭುತ ಆಗ್ತದೆ ಅಂತ ಹೇಳ್ತಾ ಇದ್ದೆ. ಆ ಕೂಟದಲ್ಲಿ ಒಬ್ಬ ವ್ಯಕ್ತಿ, ಶ್ಯಾಮ ಅಂತ ಒಂದು ಕನ್ಸಲ್ಟೆನ್ಸಿ ಇದೆ, ಭಾಳ ಶ್ರೀಮಂತರು. ಅವರು ಸಡನ್ಲಿ ವಾಕ್ಯ ಕೇಳ್ತಾನೆ, ಬ್ರದರ್ ನಿಮಗೆ ನಾನು 10,000 ಕಾಣಿಕೆ ಕೊಡ್ಬೇಕಂತ ಹೇಳಿದ್ರು.
ಆಮೇಲೆ ಇನ್ನೊಬ್ಬರು, ಬ್ರದರ್ ನಿಮಗೆ 3,000 ಕಾಣಿಕೆ ಕೊಡ್ಬೇಕಂತ ಹೇಳಿದ್ರು. ಎಲ್ಲ ಕಾಣಿಕೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ವಾಕ್ಯ ಮುಗಿಸೋದ್ರಲ್ಲಿ ನನಗೆ ಅಕೌಂಟ್ನಲ್ಲಿ ಒಂದು 25,000 ಬಂದ್ಬಿಡ್ತು. ಗೂಗಲ್ ಮೀಟ್ ಮಾಡುವಾಗ ಯಾರು ಹಣ ಕೊಟ್ಟಿದ್ರೆ ನೋಡೇ ಇಲ್ಲ. ಹಲ್ಲೆಲೂಯ. ಅದೇ ಅದ್ಭುತ. ಏನು ನೋಡಿಲ್ಲ, ನೋಡಂಗೆ ಮಾಡದೆ ಯೇಸು ಇದ್ದಾನೆ. ಅದಕ್ಕೆ ನಂದು ಮೈಂಡ್ ಏನಾಗಿದೆ ಗೊತ್ತಾ, ಯಾರಿಗಾನ ಕೇಳಮೇನಂತ ಯೋಚನೆ ಬಂದಿತ್ತು. ಯಾರಿಗಾನ ಕೇಳಿದ್ರೆ ಸಾಲ ಇರ್ತಿತ್ತಲ್ಲ, ಹೌದಾಗಿಲ್ಲ? ಮತ್ತು ಯಾರಿಗಾನ ಕೇಳಿದ್ರೆ ದೇವ್ರ ಸೇವೆ ಮಾಡ್ತಾನೆ, ಹಣ ಕೇಳ್ತಾನೆ. ದೇವ್ರ ಸೇವಕಿಗೆ ಹಣ ಬೇಕು, ಹೌದು. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ಯಾರಿಗೆ ಹಣ ಕೇಳಲ್ಲ. ನನಗೆ ಗೊತ್ತು ಹಣ ಹೆಂಗೆ ಬರ್ತದೆ. ಏನು ಮಾಡಬೇಕು? ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು, ಆಸಕ್ತಿಯಿಂದ ಬೈಬಲ್ ಓದಬೇಕು. ಯಾವ ವಾಕ್ಯ ನಿಮಗೆ ಟಚ್ ಆಗ್ತದಲ್ಲ ಅದನ್ನೊಂದು ಡೈರಿಯಲ್ಲಿ ಬರೀರಿ. ದಿನಪೂರ್ತಿ ಅದನ್ನು ಧ್ಯಾನ ಮಾಡಿರಿ, ಅದರಂತೆ ಕೈಕೊಂಡು ನಡೆಯಿರಿ. ಅರ್ಥ ಆಯ್ತಾ? ಯೇಸು ಹೇಳಿದಾನೆ, ನನ್ನ ಆಜ್ಞೆಗಳನ್ನು ಕೇಳಿ ಅವುಗಳನ್ನು ಕೈಕೊಂಡು ನಡೆಯುವಾಗ. ಮುಂಚೆನೇ ನಾನು ಓದಿದೆ, ಅದು ಚೆಕ್ ಥರ ಬಂತು ವಾಕ್ಯ. ಆದರೆ ರಾತ್ರಿ ನಿಮ್ಗೆ ಗೊತ್ತಾ, ಚೆಕ್ ಡೆಪಾಸಿಟ್ ಮಾಡಿದ್ರೆ 2 ದಿನ ಆಗ್ತದೆ, ಹೌದಾಗಿಲ್ಲ? ಆದರೆ ದೇವ್ರ ವಾಕ್ಯ ಅದ್ಭುತ ಮಾಡೋಕ್ಕೆ 2 ದಿನ ಆಗಲ್ಲ. ಯಾವ ಕ್ಷಣ ದೇವರ ಬಾಯಿಂದ ಮಾತು ಬರ್ತದೋ ಅವಾಗಲೇ ಅದ್ಭುತ ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ. ರೆಡಿನಾ? ಈ ಕಷ್ಟ ಬಂದಾಗ ಏನು ಮಾಡಬೇಕು? ಬೈಬಲ್ ಓದಬೇಕು. ರೆಡಿನಾ? ಇದು ಮಾಡಿ ನೋಡ್ರಿ ನೀವು, ಇದು ರುಚಿ ನೋಡ್ರಿ ನೀವು. ನಾನು ಹೇಳ್ತೀನಲ್ಲ, ಇದು ರುಚಿ ನೀವು ನೋಡಿದ್ರ ಅಂತ ತಿಳ್ಕೊ. ನೀವು ಯಾರ ಬಳಿ ಕಷ್ಟ ಅಂತ ಹೇಳ್ಕೊಳ್ಳೋದೇ ಬೇಕಾಗಿಲ್ಲ. ನಿಮ್ಮ ಜೀವಿತನೇ ಒಂದು ಅದ್ಭುತಗಳ ಮೇಲೆ ಅದ್ಭುತಗಳಾಗ್ತದೆ. ಹಲ್ಲೆಲೂಯಾ. ಆದರೆ ನಾವು ಇದೇ ತಪ್ಪು ಮಾಡಿಬಿಟ್ಟಿದ್ದೇವೆ. ಇದು ಬೈಬಲ್ ಓದೋ ಟೈಮೇ ಮೊಬೈಲ್ ಬರ್ತಾ ಇದೆ, ಪ್ರಾರ್ಥನೆ ಮಾಡೋ ಟೈಮೇ ಮೊಬೈಲ್ ಬರ್ತಾ ಇದೆ. ಇವತ್ತು ಮತ್ತೆ ಸರಿಪಡಿಸ್ಕೋ ಟೈಮ್. ಈಗ ಮೊಬೈಲ್ ಬಂದಿದೆ, ಅದಕ್ಕೆ ಏನಾಗಿದೆ, ಕಾಲೆಲ್ಲರಿಗೆ ಮಾಡಕತ್ತೀವಿ ನಾವು, ಹೌದಾಗಿಲ್ಲ? ಸೊ ಸೈಡ್ ಇಡ್ರಿ. ಬೈಬಲ್ ಓದುವಾಗ ಮೊಬೈಲ್ ಯಾವುದನ್ನ ರೂಮಲ್ಲಿ ಇಟ್ಟೋಗ್ರಿ. ಪ್ರಾರ್ಥನೆ ಮಾಡುವಾಗ ಯಾವುದೋ ರೂಮಲ್ಲಿ ಇಟ್ಕೊಳ್ರಿ. ಇವತ್ತಿನ 1 ತಾಸು ಪ್ರಾರ್ಥನೆ ಮಾಡೋ ಕೈ ಎತ್ತರಿ. ರೆಡಿನಾ? ಓಕೆ. ಇವತ್ತಿನಿಂದ ಬೈಬಲ್ ಓದ್ತೀನಿ, 5 ಅಧ್ಯಾಯ ಬೈಬಲ್ ಓದ್ತೀನಿ, ಕೈ ಎತ್ತರಿ. 5 ಅಧ್ಯಾಯ ಓದ್ತೀರಾ? ಆ ದೇವರು ನಿಮ್ಗೆ ಟಚ್ ಆಗ್ತದಲ್ಲ, ಅದೇ ದೇವರು ಮಾತಾಡಿದ ವಾಕ್ಯ. ಅದೊಂದು ಡೈರಿಯಲ್ಲಿ ಬರೀರಿ. ಆ ಡೇಟ್ ಹಾಕ್ರಿ, ಆ ಡೈರಿ ಬರ್ರಿ. ನನ್ನ ಬ್ಯಾಗ್ ತಂದಿದ್ದೀನಲ್ಲ, ಆ ಡೈರಿ ತಂದಿದ್ದೀನಿ. ನಾನು ಎಲ್ಲಿ ಹೋಗ್ತೀನಿ ಡೈರಿ ಹೋಗ್ತೀನಿ ನಾನು. ಯಾಕೆ? ದೇವ್ರು ಏನು ಮಾತಾಡ್ತಾನೆ ಆ ಡೈರಿಯಲ್ಲಿ ಬರಿತೀನಿ ನಾನು. ಯಾಕೆ? ಅದು ಚೆಕ್ ಇದ್ದಂಗೆ. ಏನದು? ಬರೀ ರೊಕ್ಕ ಚೆಕ್ ಅಲ್ಲ, ಇದು ಚೆಕ್ ಬೇರೆ. ಈ ಲೋಕದವ್ರು ಬ್ಯಾಂಕ್ ಬರೀ ರೊಕ್ಕಕ್ಕೆ ಯೂಸ್ ಮಾಡ್ತಾರೆ. ಈ ಚೆಕ್ ಅಂದರೆ ಈ ಯೇಸು ಚೆಕ್ ಮೂಲಕ ರೋಗ ಗುಣ ಆಗ್ತದೆ. ಈ ಯೇಸು ಚೆಕ್ ಮೂಲಕ ಹಣ ಬರ್ತದೆ. ಈ ಯೇಸು ಚೆಕ್ ಮೂಲಕ ಮನೆ ಬರ್ತದೆ. ಈ ಯೇಸು ಚೆಕ್ ಮೂಲಕ ಆಗದೇ ಇರುವಂಥ ಅದ್ಭುತಗಳಾಗ್ತದೆ. ರೆಡಿನಾ? ಆಸಕ್ತಿಯಿಂದ ಬೈಬಲ್ ಓದಬೇಕು, ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ರೆಡಿ? ಎಲ್ಲ ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ. ಓ ರಕ್ಕ ಲೈಟ್ ನೋ ಸಕ್ಕ ನೀರಕ್ಕನೋ. ಅದಕ್ಕೆ ನಾನು ಹೇಳ್ತೇನೆ, ಪ್ರಾರ್ಥನೆ ಗಂಭೀರವಾದ ಸಮಯ. ನಿದ್ದೆ ಮಾಡಬೇಡ್ರಿ ಪ್ರಾರ್ಥನೆಯಲ್ಲಿ. ವಾಕ್ಯ ಗಂಭೀರವಾದ ಸಮಯ. ವಾಕ್ಯಕ್ಕೆ ಡಿಸ್ಟರ್ಬ್ ಆಗಬೇಡ್ರಿ. ದೇವರ ಮಾತನ್ನು ಕೇಳುವ ತನಕ ಕಾದುಕೊಂಡಿರ್ರಿ. ಹಲ್ಲೆಲೂಯ. ಅದ್ಭುತ ಆಗ್ತದೆ, ಬದಲಾವಣೆ ಆಗ್ತದೆ. ಬ್ರದರ್, 1 ದಿನ ಆಗಲ್ಲ, ಏನು ಮಾಡಲಿ? 2 ದಿನ ಪ್ರಾರ್ಥನೆ ಮಾಡು. ಬ್ರದರ್, ಆಗಲ್ಲ, ಏನು ಮಾಡಲಿ? 3ನೇ ದಿನ ಮಾಡು. ದೇವರ ಮಹಿಮೆ ಕಾರಣ ತನಕ ಮಾಡ್ತಾನೆ ಇರೋ. ಈ ಥರ ಯಾವ ಥರ ಅಂದರೆ ನೀವು ಊಹಿಸಲಾರ್ದಂಥ ಅದ್ಭುತ ಯೇಸು ನಿಮ್ಮ ಜೀವಿತದಲ್ಲಿ ಮಾಡೋದಕ್ಕೆ ಬಯಸ್ತಾ ಇದ್ದಾನೆ. ಕಣ್ಣುಗಳನ್ನು ಮುಚ್ಚಿರೆ. ಸ್ವಲ್ಪ ತನ್ನೇ ಭಾಷೆಯಲ್ಲಿ ಮಾತಾಡೋಣ ಗಂಭೀರವಾಗಿ. ದೇವರೇ, ಎಲ್ಲ ಬಾಯಿಂದ ಹೇಳ್ರಿ, ನನ್ನ ಮನಸ್ಸನ್ನು, ನನ್ನ ಹೃದಯವನ್ನು ನಿನ್ನ ರಕ್ತದ ಅಡಿಯಲ್ಲಿ ತರ್ತೇನೆ. ಯೇಸು ನಾಮದಲ್ಲಿ ಹೇಳ್ರಿ, ನನ್ನಿಂದ ಹೇಳ್ರಿ, ನನ್ನ ಮನಸ್ಸನ್ನು, ನನ್ನ ಹೃದಯವನ್ನು ನಿನ್ನ ರಕ್ತದ ಅಡಿಯಲ್ಲಿ ತರ್ತೇನೆ. ಯೇಸುವಿನ ನಾಮದಲ್ಲಿ ನಿನ್ನ ಮುಖದ ಕಡೆಗೆ ನೋಡುತ್ತೇನೆ. ನನ್ನ ಪ್ರಾರ್ಥನೆಗೆ ತಡೆಯಾಗಿ ಬರುವಂಥ ಎಲ್ಲ ಆಲೋಚನೆಗಳನ್ನು, ಎಲ್ಲ ಯೋಚನೆಗಳನ್ನು ಯೇಸು ನಾಮದಲ್ಲಿ ಮುಟ್ಟಾಕ್ತೇನೆ. ಯೇಸು ನಾಮದಲ್ಲಿ ಸಂಪೂರ್ಣವಾಗಿ ಮಹಿಮೆಯಿಂದ ಬಲವಾಗಿ ನಾನು ಪ್ರಾರ್ಥಿಸ್ತೇನೆ. ಕರ್ತನೇ, ನನ್ನ ಪ್ರಾರ್ಥನೆ ಸಮಯ ನಿನ್ನ ಮಹಿಮೆಯ ಸಮಯ. ನನ್ನ ಪ್ರಾರ್ಥನೆಯ ಸಮಯ ಮಹಿಮೆ ಪ್ರಕಟವಾಗುವ ಸಮಯ. ನನ್ನ ಪ್ರಾರ್ಥನೆ ಸಮಯ
ಅದ್ಭುತಗಳ ಸಮಯ, ನನ್ನ ಪ್ರಾರ್ಥನೆ ಸಮಯ, ರೂಪಾಂತರದ ಸಮಯ. ಓ ನನಗೆ ಸ್ತೋತ್ರ ಸ್ವಾಮಿ. ಎಲ್ಲ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋಣ. ಓ ರಕಲ್ಲೆ ಟಕ್ಕ ನೋಸ್ ಅಕ್ಕನ್ನೆ, ಓ ರಿಂದರ ಬರ 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 ಬರ. ಏನೆಲ್ಲ ನಿಮ್ಮ ಸಮಸ್ಯೆಗಳಿದೆಯೋ ಅದಕ್ಕಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ ಬೇಗ. ಓ ರಕಲ್ಲೆ ಟಕ್ಕ ನೋಸ್ ಅಕ್ಕನ್ನೆ, ಆಸಕ್ತಿಯಿಂದ ದೇವರ ಕಡೆಗೆ ನೋಡುತ್ತಾ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ಓ ರಕಲ್ಲೆ ಟಕ್ಕ ನೋಸ್ ಅಕ್ಕನ್ನೆ ರಕಲ್ಲು, ಓ ರಿಂದರ ರಗಟಕ ಲಕಟಕ ನಕಟಕ ರಿಂದೆಂದಾರ ರಕ ಲಿಂದೆಂದಾರ ರಕ ರಿಂದೆಂದಾರ ರಕ ರಕಟಕಲ್ಲ ರಿಂದಲ 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 ರಿಂದ ರಿಂದರ ಬರ 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 ಬರಲ್ಲ. ಓ ರಕಟಕ ಲಕ ನಕಟಕ ಲಕನ ರಿಕಟಕ ಲಕಟಕ, ಓ ರಕಟಕ ಲಕನಕ ರಿಬ ರಬ 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 ರಿಕಟಕ ಲಕಟಕ ಲಕಟಕ ಲಕಟಕ. ಓ ರಕಲೆ ಟಕ ನೋ ರಕಲೆ ಟಕ ನೋ ಜಕನೆ. ಓ ಹಾಲೆಲೂಯ ಹಾಲೆಲೂಯ. ಓ ರಸಿಂದರ ಬರ 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 ಬರ. ಓ ರಕಲೆ ಟಕ ನೋ ಜಕನೆ. ಓ ರಕಲೆ. ಕೈಗಳನ್ನು ಮೇಲೆತ್ತರೆ, ಕೈಗಳ ಮೇಲೆತ್ತರಿ ಆಸಕ್ತಿಯಿಂದ. ಇದು ರೂಪಾಂತರದ ಸಮಯ ಆಗಿದೆ, ಅದ್ಭುತಗಳಾಗುವಂತ ಸಮಯ ಆಗಿದೆ. ನಿಮ್ಮ ಅದ್ಭುತ ಆ ಕಡೆ ಈ ಕಡೆ ಯೋಚನೆ ಮಾಡಿ ತಪ್ಪಿಸ್ಕೊಳ್ಬೇಡ್ರಿ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ನಾನು ಹೇಳ್ತೇನೆ, ಈ ದಿನ ಏನೋ ಆಗ್ತಾ ಇದೆ, ಏನೋ ಬದಲಾವಣೆ ಆಗ್ತಾ ಇದೆ. ಓ ರಕಲೆ ಟಕ ನೋ ಜಕನೆ. ಓ ರಕಲೆ ಟಕ ನೋ ಜಕನೆ. ಓ ರಕಲೆ ಟಕ ನೋ ಜಕನೆ. ಓ ರಬ 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 ರಬ. ಓ ರಕಲೆ ಟಕನ್ನು. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಈ ಮುಂಜಾನೆ ನಾವು ಪ್ರಾರ್ಥನೆ ಮಾಡ್ತೇವೆ. ಕರ್ತನೆ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರ ಪ್ರಾರ್ಥನಾ ಜೀವಿತ, ವಾಕ್ಯದ ಜೀವಿತ ಸರಿಪಡಿಸಲ್ಪಡಲಿ ಯೇಸು ನಾಮದಲ್ಲಿ. ಎಲ್ಲ ಆಲಸ್ಯದ ಪ್ರಾರ್ಥನೆಗೆ ಅಲಕ್ಷ್ಯ ತೋರುವಂಥದ್ದು, ಪ್ರಾರ್ಥನೆಗೆ ನಿಂದಿಸುವಂಥದ್ದು, ಪ್ರಾರ್ಥನೆಗೆ ಸೋಮಾರಿತನ ತೋರಿಸುವಂಥದ್ದು, ಪ್ರಾರ್ಥನೆಯಲ್ಲಿ ಬರುವಂಥ ಎಲ್ಲ ಶೋಧನೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಮುರಿದಾಕ್ತೇನೆ. ಯೇಸು ನಾಮದಲ್ಲಿ ಕರ್ತನೇ, ಇವರು ಪ್ರಬಲವಾಗಿ ಪ್ರಾರ್ಥಿಸಲಿ, ಬಲವಾಗಿ ಪ್ರಾರ್ಥಿಸಲಿ. ಬಲವಾದ ಪ್ರಾರ್ಥನಾ ಜೀವಿತ ಪ್ರತಿಯೊಬ್ಬರಿಗೆ ಬಿಡುಗಡೆ ಮಾಡ್ತೇನೆ. ಇವರು ಪ್ರಾರ್ಥಿಸುವಾಗ ದರ್ಶನಗಳುಂಟಾಗಲಿ, ಇವರು ಪ್ರಾರ್ಥಿಸುವಾಗ ಮಹಿಮೆ ಪ್ರಕಟವಾಗಲಿ, ಇವರು ಪ್ರಾರ್ಥಿಸುವಾಗ ಅದ್ಭುತಗಳುಂಟಾಗಲಿ. ಇವರ ಪ್ರಾರ್ಥನೆಯ ಸಮಯ ಅದು ರೂಪಾಂತರದ ಸಮಯವಾಗಿದೆ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಇವರ ವಾಕ್ಯದ ಸಮಯ ಅದ್ಭುತಗಳ ಸಮಯ, ಇವರ ವಾಕ್ಯದ ಸಮಯ ರೂಪಾಂತರದ ಸಮಯ. ಕರ್ತನೆ, ಪ್ರತಿದಿನ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾರ್ಥನೆಗೆ, ಬೈಬಲ್ಗೆ ಪ್ರಾಮುಖ್ಯತೆ ಕೊಡಲಿ. ಆ ಕೃಪೆ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ ಯೇಸು ನಾಮದಲ್ಲಿ. ನಾನು ನಂಬ್ತೇನೆ, ಇವತ್ತಿನಿಂದ ಈ ಸಭೆಯ ಪ್ರಾರ್ಥನಾ ಜೀವಿತ ಹೆಚ್ಚಾಗಿದೆ, ಈ ಸಭೆಯ ವಾಕ್ಯದ ಜೀವಿತ ಹೆಚ್ಚಾಗಿದೆ ಯೇಸು ನಾಮದಲ್ಲಿ. ನಾನು ನಂಬ್ತೇನೆ ಸ್ವಾಮಿ, ಏನೋ ದೊಡ್ಡ ಬಿಡುಗಡೆ ಈ ಸಭೆಯಲ್ಲಿ, ಇವರ ಕುಟುಂಬಗಳಲ್ಲಿ ನಡೀತಾ ಇದೆ ಯೇಸು ನಾಮದಲ್ಲಿ. ಓ ಟಕ ಲೋ ಜಕ ನೇರ ಕಲ್ಲೋ ಟಕನೆ, ಯೇಸು ನಾಮದಲ್ಲಿ ಬೇಡ್ತೇನೆ. ಆಮೇನ್ 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 ಆಮೇನ್. ಕಣ್ಗಳು ತೆರೆನೆ, ನಾನು ಪ್ರಾರ್ಥನೆ ಮಾಡ್ತೇನೆ. ಓಕೆ, ನಾನು ನೋಡ್ತಾ ಇದ್ದೇನೆ ಅದ್ಭುತಗಳು ಪ್ರಾರಂಭ ಆಗಿದೆ. ಇವತ್ತು ಅಷ್ಟೇ ಅಲ್ಲ, ನೀವು ನೋಡ್ರಿ, ಇವತ್ತು ನಡೆದಿರುವಂಥ ಅದ್ಭುತಗಳು ಅನೇಕ ದಿನಗಳವರೆಗೆ ನಡೀತದೆ. ಇವತ್ತೇನು ಕೇಳಿದಿರಲ್ಲ, ದೇವರು ಅದ್ಭುತ ಪ್ರಾರಂಭ ಮಾಡಿದ್ದಾನೆ, ಅನೇಕ ದಿನಗಳವರೆಗೆ ಅದ್ಭುತಗಳು ನಡೀತಾನೆ ಹೋಗ್ತದೆ. ಹಾಲೆಲೂಯ. ನಾನು ಮುಂಬೈ ಹೋಗಿದ್ದೆ ಮೊನ್ನೆ ಅಲ್ಲ, ಫೆಬ್ರವರಿಯಿಂದ ವಿಷಯ ಅಲ್ಲ, ಇನ್ನು ಅದರಿಂದ ಹೋಗಿದೆ. ಮುಂಬೈಲಿ ಡೊಂಬಿವಲಿ ಅನ್ನೋ ಸ್ಥಳ ಇದೆ. ಡೊಂಬಿವಲಿಯಲ್ಲಿ ನನ್ನ ಪ್ರಾರ್ಥನೆ ಕೂಟ ಇತ್ತು. ಪ್ರಾರ್ಥನೆ ಮಾಡಿದಾಗ ಅಲ್ಲಿ ದೇವರು ಹೇಳ್ದ, ಯಾರಿಗೆ ಸಾಲಗಳಾಗಿದೆ, ಯಾರಿಗೆ ನೌಕರಿ ಇಲ್ಲ ಅವರಿಗಾಗಿ ಪ್ರಾರ್ಥನೆ ಮಾಡಂತ. ನಾನು ಪ್ರಾರ್ಥನೆ ಮಾಡಿದಾಗ ಒಬ್ಬ ವ್ಯಕ್ತಿಗೆ 8 ಲಕ್ಷ ಕೊಡದೇ ಇರುವವರು ಎಷ್ಟೋ ವರ್ಷಗಳಿಂದ ಕೊಡಲೇ ಇಲ್ಲ. ಅವ್ರು ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡಿದ ಮೇಲೆ ರಾತ್ರಿ 10 ಗಂಟೆಗೆ 8 ಲಕ್ಷ ತಂದು ಕೊಟ್ಟಿದ್ದಾರೆ. ನಮಗೆ ನಂಬಕ್ಕೆ ಆಗ್ತಾಯಿಲ್ಲ. ಇದು ನಂಬಕ್ಕಾಗದೇ ಇರುವಂಥ ಕಾರ್ಯ ಇವತ್ತು ಯೇಸು ಮಾಡ್ತಾನೆ. ಹಾಲೆಲೂಯ. ಎಲ್ಲೋ ಕಡೆ ಒಂದು ನಿಮಿಷ, ಯಾರೋ ಒಬ್ಬರು ನಿಮಗೆ ಜೋಲಿ ಹೋಗ್ತಾ ಇದೆ ಅಂತ ಹೇಳಿದೆ. ಈಗ ನಿಮಗೆ ಕಡಿಮೆ ಆಗಿದೆ. ಯಾರಾಗಿದ್ದೀರಿ? ಏನಾಗಿತ್ತಮ್ಮ ನಿಮಗೆ? ಈಗ ಓಕೆ, ಹಾಲೆಲೂಯ. ಓಕೆ, ಇನ್ನು ಯಾರಿಗಾದರೂ ನನಗೆ ಪ್ರಾರ್ಥನೆಗಿಂತ ವಾಕ್ಯ ಕೇಳೋಕ್ಕಿಂತ ಮುಂಚೆ ಇಲ್ಲಿ ಬಂದಾಗ ನನಗೆ ನೋವಿತ್ತು, ಈಗ ಕಡಿಮೆ ಆಗಿದೆ ಅನ್ನೋರು ಇದ್ದೀರಾ?
ಬೆನ್ನು ನೋವಿತ್ತು, ಟೊಂಕ ನೋವು, ಸೊಂಟ ನೋವಿತ್ತು, ಕಾಲು ನೋವಿತ್ತು. ಈಗ ಕಡಿಮೆ ಆಯ್ತಾ? ಕಡಿಮೆ ಆಯ್ತಾ? ನಿಮಗೇನಾಯ್ತಮ್ಮ? ನೋಯಿಸ್ತಾಯಿತ್ತು, ಕಡಿಮೆ ಆಯ್ತಾ? ಮತ್ತೆ ಯಾರಾದರೂ ಇದ್ದೀರಾ? ಕಣ್ಣು ಚೆನ್ನಾಗಿ ಕಾಣ್ತಿರಲಿಲ್ಲ, ಕಿವಿ ಚೆನ್ನಾಗಿ ಕೇಳ್ತಿರಲಿಲ್ಲ, ಈಗ ಹೆಂಗೆ ಕಾಣ್ತದೆ? ಜರ ಕಾಣಿಸ್ತದ? ಕರೆ ಕರೆ ಎಲ್ಲ ಯೇಸುವಿಗೆ ಚಪ್ಪಲಿ ತಟ್ಟೋಣವಾ? ಕೇಳ್ರಿ, ಈಗ ನಾವು ಪ್ರಾರ್ಥನೆ ಮಾಡೋಣ. ಇದು ವಾಕ್ಯ ಕೇಳುವಾಗಲೇ ಅದ್ಭುತ ಆಗಿತ್ತು. ನಾನು ಹೇಳಿದ್ನಲ್ಲ, ಯಾರೋ ಒಬ್ಬರು ಗಡ್ಡೆ ಮಾಯ ಆಯ್ತಂತ, ನೀವು ಗಡ್ಡೆ ಇದ್ದವ್ರನ್ನೂ ಕರ್ಕೊಂಬನ್ರಿ, ಯೇಸು ಗುಣ ಮಾಡ್ತಾನೆ. ಯಾಕಂದರೆ ಬಲ ನಮ್ದಲ್ಲ, ಶಕ್ತಿ ನಮ್ದಲ್ಲ, ಎಲ್ಲ ಆತಂದು, ಆತನಿಗೆ ಮಹಿಮೆ. ಹಲ್ಲೆಲೂಯಾ. ರೆಡಿನಾ? ಈಗ ಯಾರಿಗೆ ಆರಾಮಿಲ್ಲ, ಏನು ಸಮಸ್ಯೆ ಇದೆ, ಬೇಗ ಮುಂದೆ ಬನ್ನಿರಿ, ಉಳಿದವರೆಲ್ಲ ಹಿಂದೆ ಹೋಗ್ರಿ. ಶುಗರ್ ಇದೆ, BP ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಏನೇ ಸಮಸ್ಯೆ, ಉಸಿರಾಟದಲ್ಲಿ ತೊಂದರೆ ಇದೆ, ಯಾವುದೇ ಒಂದು ಆರ್ಥ್ರೈಟಿಸ್ ಇದೆ, ಸ್ಪೈನ್ ಪ್ರಾಬ್ಲಮ್ ಇದೆ ಅನ್ನೋರೆಲ್ಲ ಮುಂದೆ ಬನ್ನಿರಿ. ಯಾವುದೇ ರೋಗ ಇರಲಿ ಮುಂದೆ ಬನ್ನಿರಿ, ಬೇಗ ಮುಂದೆ ಬನ್ನಿರಿ. ಓ ಟಕನೆ ಜಕನೆ ರಗಲ್ಲೋ ಟಕನೆ, ಓ ಜಗನೆ ರಗಲ್ಲೋ ರಗನೆ ರಗಲ್ಲೋ, ಓ ರಕಲೆ ಟಕನೋ ಜಕನೆ, ಓ ರಕಲೆ ಟಕನೋ ಜಕನೆ, ಓ ರವ 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 ರವ. ಬೇಗ ಬನ್ನಿರಿ, ಬೇಗ ಬನ್ನಿರಿ. ಓ ರಕಲೆ, ನಿನ್ನಿಂದ ಆಗದ ಕಾರ್ಯ ಒಂದು ಇಲ್ಲ. ನಾವೆಲ್ಲ ಕಣ್ಣುಗಳು ಮುಚ್ಚೋಣ, ನಾವು ಆತನ ಕಡೆಗೆ ನೋಡೋಣ. ದೇವರು ಚಲಿಸುವಂಥ ಸಮಯ. ಓ ನಿಮ್ಮನ್ನ ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಎಲ್ಲ ಕೈಗಳತ್ತಿ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬೆನೇಜರ್ ನೀನೇನಯ್ಯ. ಎಲ್ಲ ಕೈಗಳತ್ತೆ. ಇದು ಆಸಕ್ತಿಯಿಂದ ಏನೋ ಬದಲಾವಣೆ ನೋಡ್ಬೇಕಿವತ್ತು. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬೆನೇಜರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬೆನೇಜರ್ ನೀನೇನಯ್ಯ. ಆರಾಧನೆ 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 ಆರಾಧನೆ. ಅನ್ಯ ಭಾಷೆದ ರಿಂದರಾಲನ ರಿಂದರ ರಿಬರಾಲನ ರಿಂದರಿಗರ ರಿಬರಾಲನ ರಿಂದರಾಲ ರಿಬರ ರಿಂದಲನ ರಿಂದರಿಗಲ ರಿಬರಾಲನ 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 ರಿಂದರಶಾರನ ರಿಬರಾಲನ Rakale takanu zakane, oh rakale, oh raba 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 raba, oh rakale takanu zakane, oh rakale takane zakanu, oh rakale takane zakanu rakale, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಮುಂದೆ ಬಂದಿರುತ್ತ ಪ್ರತಿಯೊಬ್ಬರು ನಿಮ್ಮ ಕೈಗಳನ್ನು
ಯಾವ ಸ್ಥಳದಲ್ಲಿ ನಿಮಗೆ ಸಮಸ್ಯೆ ಇದೆಯೋ ಆ ಸ್ಥಳದಲ್ಲಿ ಮುಟ್ಟೋಕ್ಕಾಗದೇ ಇದ್ದರೆ ನಿಮ್ಮ ಕೈನ ಎದೆ ಮೇಲೆ ಇಟ್ಕೊಳ್ರಿ, ಒಂದು ಕೈ ದೇವ್ರ ಕಡೆಗೆ ಎತ್ತರಿ. ತಂದೆಯಾದ ದೇವರೇ, ಯೇಸು ನಾಮದಲ್ಲಿ ಈ ಪ್ರಿಯ ಜನರಿಗಾಗಿ ಪ್ರಾರ್ಥಿಸ್ತೇನೆ. ಯೇಸು ನಾಮದಲ್ಲಿ ಎಲ್ಲ ವಂಕಾಗಿರುವಂಥ ಕೈ ನೇರವಾಗಲಿ, ಎಲ್ಲ ಆರ್ಥ್ರೈಟಿಸ್ ಯೇಸು ನಾಮದಲ್ಲಿ ಬಿಟ್ಟು ಹೋಗ್ಲಿ, ಎಲ್ಲ ಹಾರ್ಟ್ ಪ್ರಾಬ್ಲಮ್ ಯೇಸು ನಾಮದಲ್ಲಿ ಬಿಟ್ಟು ಹೋಗ್ಲಿ, ಎಲ್ಲ ನರ್ವಸ್ ಡಿಸಾರ್ಡರ್ ನರಗಳ ಸಮಸ್ಯೆ, ಎಲ್ಲ ಶ್ವಾಸಕೋಶದ ಸಮಸ್ಯೆ, ಎಲ್ಲ ಶುಗರ್, ಎಲ್ಲ BP, ಎಲ್ಲ ಕಾಯಿಲೆಗಳು ಯಾವುದು ಹೃದಯದಲ್ಲಿ ಆಗ್ತಾ ಇದೆಯೋ ಯೇಸು ನಾಮದಲ್ಲಿ ನಿನ್ನ ಶಕ್ತಿ ಪ್ರಭಾವ ಮುಟ್ಟುತ್ತವೆ. ಸಂಪೂರ್ಣವಾಗಿ ಪ್ರತಿಯೊಬ್ಬರ ದೇಹದಿಂದ ಕಿತ್ತುಕೊಂಡು ಹೊರಗಡೆ ಬರಲಿ. ಯೇಸುವಿನ ನಾಮದಲ್ಲಿ ಪುನರುತ್ಥಾನ ಶಕ್ತಿ ಪ್ರತಿಯೊಬ್ಬರ ದೇಹದಲ್ಲಿ ಬಿಡುಗಡೆ ಮಾಡ್ತೇವೆ. ಯೇಸುವಿನ ಬಾಸುಂಡೆಗಳಿಂದ ಪ್ರತಿಯೊಬ್ಬರು ಗುಣವಾಗಿದ್ದಾರೆ. ಇವರ ರೋಗ ಇಲ್ಲಿಲ್ಲ. 2000 ವರ್ಷಗಳ ಹಿಂದೆ ಕ್ರೂಜೆ ಮೇಲೆ ಹೋಗಿದೆ. ಅದು ಸತ್ಯ, ಇದು ಸತ್ಯ ಅಲ್ಲ. ಆ ಸತ್ಯವನ್ನು ನಂಬ್ತೇವೆ, ಸತ್ಯವನ್ನು ತಿಳಿದುಕೊಂಡಿದ್ದೇವೆ. ಆ ಸತ್ಯ ಬಿಡುಗಡೆ ಮಾಡಿದೆ ಯೇಸು ನಾಮದಲ್ಲಿ. ಯೇಸು ನಾಮದ ಮುಂದೆ ಎಲ್ಲ ರೋಗಗಳು, ಕಣ್ಣು ಮಂಚು ಕಾಣುವಂಥದ್ದು, ಕಿವಿ ಕೇಳದೆ ಇರುವಂಥದ್ದು, ಎಲ್ಲ ಕಾಯಿಲೆಗಳು ಮೊಳಕಾಲಿರಬೇಕು. ಯೇಸುವೆ ದೇವರನ್ನು ಅರಿಕೆ ಮಾಡಬೇಕು. ನಿನ್ನ ನಾಮದಲ್ಲಿ ಬಿಡುಗಡೆ ಉಂಟು. ಈ ಸ್ಥಳದಲ್ಲಿ ಯೇಸುವಿನ ನಾಮ ಎತ್ತಲ್ಪಟ್ಟಿದೆ. ಯೇಸುವಿನ ನಾಮ ಮಹಿಮೆ ಹೊಂದಿದೆ. ಯೇಸುವಿನ ನಾಮದಲ್ಲಿ ಬಿಡ್ತೇವೆ. ಆಮೆನ್, ಆಮೆನ್. ಎಲ್ಲ ಕಣ್ಗಳು ತೆರೆರೆ, ಎಲ್ಲ ಜೋರಾಗಿ ಯೇಸುವಿಗೆ ಮಹಿಮೆಗಾಗಿ ಚಪ್ಪಾಳೆ ತಟ್ಟೋಣ. ಆಮೆನ್. ಥ್ಯಾಂಕ್ ಯು ಜೀಸಸ್. ಓಕೆ, ನಿಂತ್ಕೊಳ್ರಿ. ಈಗ ಪರೀಕ್ಷೆ ಮಾಡ್ಕೊಳ್ರಿ. ಹಂಗೆ ಪಟ ಪಟ ಹೋಗ್ಬೇಡ್ರಿ, ಕೇಳ್ರಿ, ಸ್ವಲ್ಪ ನಿಂತ್ಕೊಳ್ರಿ. ಆಮೇನ್. ಈಗ ಪರೀಕ್ಷೆ ಮಾಡ್ಕೊಳ್ರಿ. ನಿಮಗೆ ಯಾರಿಗಾದರೂ ನಾನು ಟೆಸ್ಟ್ ಮಾಡ್ಕೊಂಬರ್ಬೇಕು, ಶುಗರ್ BP ಇದ್ದು ಟೆಸ್ಟ್ ಮಾಡ್ಕೊಂಬರ್ಬೇಕಂದ್ರೆ ಟೆಸ್ಟ್ ಮಾಡ್ಕೊಂಬನ್ರಿ. ನೀವು ಕಣ್ಣು ಚೆಕ್ ಮಾಡ್ಕೊಂಡು ನೋಡ್ರಿ, ಕಿವಿ ಚೆಕ್ ಮಾಡ್ಕೊಂಡು ನೋಡ್ರಿ. ಇಲ್ಲಿ ಏನು ಚೆಕ್ ಮಾಡೋಕ್ಕಾಗ್ತದೆ ಮಾಡ್ಕೊಂಡು ನೋಡ್ರಿ. ಏನು ಬೆನ್ನು ನೋವಿತ್ತು, ಕಾಲು ನೋವಿತ್ತು, ಈಗ ಪರೀಕ್ಷೆ ಮಾಡ್ಕೊಳ್ರಿ. ಅಥವಾ ಯಾವುದೋ